ಎಲ್ಲರಿಗೂ ನಮಸ್ಕಾರ. ಹಾಲಿನ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟ ಹಾಗೆ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ, ಬೌದ್ಧಿಕ ಸಾಮರ್ಥ್ಯ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಿಸಿದ ಕೆಲವೊಂದು ಸಮಸ್ಯೆಗಳನ್ನು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ಡೈರೆಕ್ಷನ್ಸ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ನಾವು. ದಿಕ್ಕುಗಳ ಒಂದು ಪರಿಚಯ, ದಿಕ್ಕುಗಳಿಗೆ ಸಂಬಂಧಿಸಿರ್ತಕ್ಕಂಥ ಲೆಕ್ಕಗಳು ಬಂದಾಗ ಎಕ್ಸಾಮಲ್ಲಿ ನಾವು ಯಾವ ರೀತಿಯಾಗಿ ಅದನ್ನು ಫೇಸ್ ಮಾಡಬೇಕು. ನಾವು ಇವೆಲ್ಲ ಎಕ್ಸಾಮನ್ನು ಎಲ್ಲ ಪ್ರಶ್ನೆಗಳನ್ನು PSI ಎಕ್ಸಾಮ್ ಇರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ತಕ್ಕಂಥ ಡಿಗ್ರಿ ಬೇಸ್ ಎಕ್ಸಾಮ್ ಇರ್ಬೋದು, PUC ಬೇಸ್ ಎಕ್ಸಾಮ್ ಇರ್ಬೋದು, RRB ಎಕ್ಸಾಮ್ಸ್ ಇರ್ಬೋದು, ನೆಕ್ಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಅದು ಯಾವುದೇ ಇರ್ತಕ್ಕಂಥ ಎಕ್ಸಾಮಲ್ಲಿ ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮೆಂಟಲ್ ಎಬಿಲಿಟಿ ಅನ್ನೋದು ಒಂದು ಸಬ್ಜೆಕ್ಟ್ ಆಗಿರುತ್ತೆ ನೋಡಿ. ಸೊ ಅದರೊಳಗೆ ಇವತ್ತು ಡೈರೆಕ್ಷನ್ಸ್ ಪ್ರಾಬ್ಲಮ್ಸನ್ನು ಬಿಡಿಸೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ನಿಮಗೆ ಅದನ್ನು ಅಪ್ಡೇಟ್ ಮಾಡುವಂಥ ವ್ಯವಸ್ಥೆ ಮಾಡ್ಕೋತೀನಿ. ಓಕೆ, ಹಾಗಾದರೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಡೈರೆಕ್ಷನ್ಸ್ ಪ್ರಾಬ್ಲಮ್ಸ್ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಕೆಲವೊಂದು ಬೇಸಿಕ್ ಐಡಿಯಾನ ತಿಳ್ಕೊಳ್ಳೋಣ. ಅಂದರೆ ದಿಕ್ಕುಗಳು ಅಂದ್ರೆ ಏನಪ್ಪ, ಯಾವ್ದು ದಿಕ್ಕುಗಳು ಹೆಂಗಿರ್ತಾವೆ, ದಿಕ್ಕುಗಳು ಯಾವ ದಿಕ್ಕು ಯಾವ ಕಡೆ ಇರ್ತೈತಿ, ಎಷ್ಟು ದಿಕ್ಕುಗಳು ಅದಾವು ಅನ್ನೆಲ್ಲ ನಾವು ಅಪ್ಡೇಟ್ ಮಾಡಿಕೊಂಡು ಮುಂದೆ ಬಿಡಿಸ್ತಕ್ಕಂಥ ಕಲಿಯೋಣ. ಓಕೆ, ನೆಕ್ಸ್ಟ್ ಹಾಗಾದರೆ ಕೆಲವೊಂದು ಬೇಸಿಕ್ ಐಡಿಯಾ ಬೇಕಂತ ಹೇಳ್ತೀವಿ ನಾವು. ಏನು ಬೇಕಪ್ಪ, ದಿಕ್ಕುಗಳು ಅಂತ ತಗೊಂಡಾಗ ಯಾವ ರೀತಿ ತಗೋತೀವಿ ನಾವು. ಸೊ ಈ ರೀತಿ ತೆಗೆದುಕೊಳ್ತಕ್ಕಂಥದ್ದು, ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ ಅಂತ ಹೇಳ್ತಾರೆ. ಹಾಗಾದ್ರೆ ಒಟ್ಟು ಎಷ್ಟು ದಿಕ್ಕುಗಳು ಅಂದ್ರೆ 4 ದಿಕ್ಕುಗಳು ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ಬರೀ 4 ದಿಕ್ಕುಗಳು ಮಾತ್ರ ಇದಾವ? ಇಲ್ಲ, ಒಟ್ಟು 8 ದಿಕ್ಕುಗಳು ಅಂತ ಹೇಳ್ತೀವಿ ನಾವು. ಇವೆರಡರ ನಡುವೆ ಬರ್ತಕ್ಕಂಥದ್ದು ಈಶಾನ್ಯ ಅಂತ ಹೇಳ್ತೀವಿ ನಾವು. ಪೂರ್ವ ಮತ್ತು ದಕ್ಷಿಣ ನಡುವೆ ಬರ್ತಕ್ಕಂಥದ್ದು ಆಗ್ನೇಯ ಅಂತ ಹೇಳ್ತೀವಿ ನಾವು. ದಕ್ಷಿಣ ಮತ್ತು ಪಶ್ಚಿಮ ನಡುವೆ ಬರ್ತಕ್ಕಂಥದ್ದು ನೈಋತ್ಯ ಅಂತ ಹೇಳ್ತೀವಿ. ಪಶ್ಚಿಮ ಮತ್ತು ಉತ್ತರ ನಡುವೆ ಬರ್ತಕ್ಕಂಥದ್ದು ವಾಯುವ್ಯ ಅಂತ ಹೇಳ್ತೀವಿ. ಅದನ್ನ ಸಿಂಪಲ್ ಆಗಿ ಹೆಂಗೆ ಹೇಳ್ತೀವಿ ನಾವು, ಊಯಿ ಪು ಆದ ನೈಪವ, ನೆನ್ಪಿಟ್ಕೋರಿ, ಊಯಿ ಪು ಆದ ನೈಪವ ಅಂತ ಹೇಳ್ತೀವಿ ನಾವು. ಇದು ನೆನ್ಪಿಟ್ಕೊಳ್ತಕ್ಕಂಥ ಈಸಿ ಮೆಥಡ್ ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ಉತ್ತರ ದಿಕ್ಕದ ಅಪೋಸಿಟ್ ದಕ್ಷಿಣ, ಪೂರ್ವದ ಅಪೋಸಿಟ್ ಪಶ್ಚಿಮ ಭಾರತ ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ಉತ್ತರದಿಂದ ಪೂರ್ವಕ್ಕೆ 90 ಡಿಗ್ರಿ ಕೋನವನ್ನು ಉಂಟು ಮಾಡ್ತೈತಿ. ನೆಕ್ಸ್ಟ್ ಪೂರ್ವದಿಂದ ದಕ್ಷಿಣಕ್ಕೆ ಸೇಮ್ 90, ದಕ್ಷಿಣದಿಂದ ಪಶ್ಚಿಮಕ್ಕೆ 90, ಪಶ್ಚಿಮದಿಂದ ಉತ್ತರಕ್ಕೆ 90 ಡಿಗ್ರಿ. ಈ 90 ಡಿಗ್ರಿಯನ್ನು ಉಂಟು ಮಾಡ್ತಲ್ಲ, ಇದ್ರ ನಡಕ ಎಕ್ಸಾಕ್ಟ್ಲಿ 45 ಡಿಗ್ರಿ ಒಳಗೆ ನಾವು ಈ ಕೋನ, ಈಗ ಒಂದು ದಿಕ್ಕುಗಳನ್ನು ತೆಗೆದುಕೊಳ್ತೀವಿ ನಾವು. ಹಾಗಾದ್ರೆ ಉತ್ತರದಿಂದ ಈಶಾನ್ಯಕ್ಕೆ ಎಷ್ಟು ಡಿಗ್ರಿ ಅಂತ ನೆನ್ಪಿಟ್ಕೋರಿ, 45 ಡಿಗ್ರಿ ಇರ್ತೈತಿ. ಈಶಾನ್ಯದಿಂದ ಪೂರ್ವಕ್ಕೆ ಎಷ್ಟು ಡಿಗ್ರಿ ಇರ್ತೈತಿ, 45 ಡಿಗ್ರಿ ಇರ್ತೈತಿ. ಸೊ ಅದೇ ರೀತಿ ಇಲ್ಲಿ ಕೂಡ ಸೇಮ್ ಆಗ್ನೇಯ ಅಂತ ಹೇಳ್ತೀವಿ ನಾವು. ಇದು 45 ಡಿಗ್ರಿ ಇರ್ತಕ್ಕಂಥದ್ದು, ಇಲ್ಲಿ 45. ನೆಕ್ಸ್ಟ್ ದಕ್ಷಿಣದಿಂದ ನೈಋತ್ಯ, ಸೊ ಇದು 45, ಇದು 45. ನೆಕ್ಸ್ಟ್ ಪಶ್ಚಿಮದಿಂದ ವಾಯುವ್ಯ, ಇದು 45, ಇದು 45 ಅಂತ ಹೇಳ್ತೀವಿ. ಒಟ್ಟು ಒಂದು ಸರ್ಕಲ್ ಬೇಸ್ ಇರ್ತಕ್ಕಂಥದ್ದು, ವೃತ್ತಾಕಾರವಾಗಿರ್ತಕ್ಕಂಥದ್ದು ಟೋಟಲ್ 360 ಡಿಗ್ರಿ ಏರ್ಪಡ್ತೈತಿ. ಇಲ್ಲಿಂದ ಇಲ್ಲಿ 45, ಇದು 90 ಆಯ್ತು. ಇಲ್ಲಿಂದ ಇಲ್ಲಿ ತೊಗೊಂಡಪ್ಪ ಅಂದ್ರೆ ನಾವು ನೆನ್ಪಿಟ್ಕೋರಿ, 90ಕ್ಕೆ ಮತ್ತೆ 45 ಕೂಡಿಸ್ರಿ, 135 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ತೋರಿ, ಎಕ್ಸಾಕ್ಟ್ ಇಲ್ಲಿಂದ ಇಲ್ಲಿ ತೊಗೊಂಡ್ರೆ ಎಷ್ಟಾಯ್ತು ನೋಡ್ರಿ, 180 ಡಿಗ್ರಿ ನೆನ್ಪಿಟ್ಕೋರಿ. ನೆಕ್ಸ್ಟ್ ಅದನ್ನ ಕೂಡಿಸಿ ಇಲ್ಲಿ ಹೋದಂಗೆಲ್ಲ 45 ಹೆಚ್ಚಾಯ್ತು. ಮತ್ತು ಇಲ್ಲಿಂದ ಇಲ್ಲಿ ಬರ್ರಿ, 90 ಹೆಚ್ಚಾಯ್ತು. ಮತ್ತೆ ಇದಕ್ಕೆ ಮತ್ತೆ 45 ಕೂಡಿಸ್ರಿ, ಬಟ್ ಹೀಗೆ ಕೂಡಿಸ್ಕೊಂತ ಟೋಟಲ್ ಎಷ್ಟು ಡಿಗ್ರಿ ಇರ್ತೈತೆ ಅಂದ್ರೆ 360 ಡಿಗ್ರಿ ಇರ್ತೈತಿ. ಎಷ್ಟು ಡಿಗ್ರಿ ಇರ್ತೈತಿ, 360 ಡಿಗ್ರಿ ಇರ್ತೈತಿ. ಹಾಗಾದ್ರೆ ಇದ್ರೊಳಗೆ ನಾವೇನು ತಿಳ್ಕೊಂಡ್ವಿ ಹೇಳ್ರಿ, ಯಾವ ದಿಕ್ಕುಗಳನ್ನು ಯಾವ ಕಡೆ ತಗೋಬೇಕು, ನೆಕ್ಸ್ಟ್ ಯಾವ ದಿಕ್ಕುಗಳು ಎಷ್ಟು ಕೋನವನ್ನು ಉಂಟು ಮಾಡ್ತೈತಿ. ಇದು ನಮಗೆ ಪರಿಪೂರ್ಣತೆ ಇತ್ತಪ್ಪ ಅಂತಂದ್ರೆ ಲೆಕ್ಕ ಕೇಳಿದ ನಿಮ್ಗೆ ಈಸಿಯಾಗಿ ಬಿಡಿಸ್ಲಿಕ್ಕೆ ಬರ್ತೈತಿ. ಹಾಗಾದ್ರೆ ಒಂದು ಲೆಕ್ಕ ಕೊಟ್ಟು ಉತ್ತರಾಭಿಮುಖವಾಗಿ ದಕ್ಷಿಣಾಭಿಮುಖವಾಗಿ ಅಂತ ಕೊಟ್ಟರೆ ಯಾವಾಗಲೂ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ತಗೋಬೇಕು ನೆನ್ಪಿಟ್ಕೋರಿ. ಸ್ಟಾರ್ಟಿಂಗ್ ಪಾಯಿಂಟ್ ಇದನ್ನು ತಗೋಬೇಕು. ಇಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳ್ತೀವಿ ನಾವು. ಇಲ್ಲಿಂದ ಆ ವ್ಯಕ್ತಿ ನಡೀತಾನೆ ಅಂತ ಹೇಳ್ತೀವಿ. ಅವು ಬಲಕರ ಹೋಗ್ಬೋದು, ಎಡಕರ ಹೋಗ್ಬೋದು, ಉತ್ತರಾಭಿಮುಖ ಹೋಗ್ಬೋದು, ದಕ್ಷಿಣಾಭಿಮುಖ, ಅವ್ರು ಹೆಂಗೆ ಕೊಟ್ಟಿರ್ತಾರೆ ಹಂಗೆ ಬರೀತೀರಿ. ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಇದನ್ನು ತಗೋಬೇಕು ನೆನ್ಪಿಟ್ಕೋರಿ. ಓಕೆ, ಸೊ ಹಾಗಾದ್ರೆ ದಿಕ್ಕುಗಳ ಕಲ್ಪನೆ ಗೊತ್ತಾಯ್ತು ನಿಮ್ಗೆ, ಎಷ್ಟೆಷ್ಟು ಡಿಗ್ರಿ ಉಂಟಾಗುತ್ತೆ, ಎಷ್ಟು ಡಿಗ್ರಿ ಕೋನದೊಳಗೆ ನಾವು ರಿಕಗ್ನೈಸ್ ಮಾಡ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರಿ. ಅದ್ರ ಜೊತೆಯಲ್ಲಿ ಇನ್ನೊಂದನ್ನು ತಿಳ್ಕೊಬೇಕು ನಾವು. ಅದ್ರ ಜೊತೆಯಲ್ಲಿ ಇನ್ನೊಂದಂದ್ರೆ ಪೈಥಾಗೋರಸ್ನ ನಿಯಮವನ್ನು ತಿಳ್ಕೊಬೇಕು, ಪೈಥಾಗೋರಸ್ನ ಪ್ರಮೇಯನ ತಿಳ್ಕೊಬೇಕು. ಪೈಥಾಗೋರಸ್ ಪ್ರಮೇಯ ಅಂದ್ರೆ ನಾವು ಲೆಕ್ಕ ಬಿಡಿಸ್ಬೇಕಾದ್ರೆ ಬರ್ತೈತಿ. ಇಲ್ಲಿ ಅಳತೆ ಗೊತ್ತಾಗತ್ತೆ, ಈ ಅಳತೆ ಕೊಟ್ಟಿರ್ತಾನ, ಇದನ್ನ ಕಂಡುಹಿಡಿಯಬೇಕು. ಈ ಅಳತೆ ಕಂಡುಹಿಡಿಯಬೇಕಂದ್ರೆ ಇದಕ್ಕೊಂದು ಹೆಸರು ಕೊಡ್ರಿ, ABC ತ್ರಿಭುಜ. ಇದಕ್ಕೆ ಲಂಬಕೋನ ತ್ರಿಭುಜ ಅಂತ 90 ಡಿಗ್ರಿ ಇರ್ತಕ್ಕಂಥದ್ದು. ಅಂದ್ರೆ ದಿಕ್ಕುಗಳಲ್ಲಿ ತಗೊಂತೀವಲ್ಲ ನಾವು, ಇಲ್ಲಿ 90 ಇರ್ತಲ್ಲ, ಇದೇ 90ನ ಇಲ್ಲಿ ತಗೊಂಡಿವಿ ನಾವು ಅಷ್ಟೇ. ಸೊ ದಿಕ್ಕುಗಳಲ್ಲಿ ಬಂದಾಗ ಈ ಟೈಪ್ ಬಾಹು ಬಂದಾಗ ನಾವು ಹೆಂಗೆ ಕಂಡುಹಿಡಿಯಬೇಕಪ್ಪ ಅಂದ್ರೆ, ಇದನ್ನ ಪೈಥಾಗೋರಸ್ ನಿಯಮದ ಪ್ರಕಾರ 10ನೇ ತರಗತಿ ಒಳಗೆ ಓದಿರಿ ನೀವು. ಪೈಥಾಗೋರಸ್ ನಿಯಮ ಪ್ರಕಾರ ಬರೀತಕ್ಕಂಥದ್ದು. ಈ ಬಾವಿನ ವರ್ಗವು ಉಳಿದೆರಡು ಬಾಹುಗಳು ಅಂದ್ರೆ AB² + BC². ಹೆಂಗೆ ಹೇಳ್ರಿ,
ಈ ಬಾಹುವಿನವರೆಗೂ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಸೊ ಲೆಕ್ಕ ಬಂದಾಗ ಹೇಳ್ತೀನಿ ನಿಮ್ಗೆ ಯಾವ ಟೈಪ್ ಬಿಡಿಸ್ಬೇಕು ಅನ್ನೋದು ಮೆಥಡ್ ನೆನ್ಪಿಟ್ಕೋರು ಅಷ್ಟ. ಹಾಗಾದ್ರೆ ಈ ಒಂದು ಸಮಸ್ಯೆ ಬಿಡಿಸ್ಬೇಕಾದ ಫಸ್ಟ್ ನಾವು ಏನು ನೆನ್ಪಿಟ್ಕೋಬೇಕು ಹೇಳ್ರಿ, ದಿಕ್ಕುಗಳ ಕಲ್ಪನೆ ಇರಬೇಕು. ಒಟ್ಟು ಎಷ್ಟು ದಿಕ್ಕುಗಳದಾವು, ಯಾವ ದಿಕ್ಕುಗಳ ನಡುವೆ ಯಾವ ದಿಕ್ಕು ಬರ್ತದೆ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಯಾವ ದಿಕ್ಕು ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡ್ತದೆ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಪೈಥಾಗೋರಸ್ನ ಒಂದು ನಿಯಮವನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಲೆಕ್ಕ ಬಿಡಿಸಕ್ಕೆ ಈಸಿ ಆಗ್ತೈತಿ. ಓಕೆ, ಸೊ ಕೆಲವೊಂದು ಬೇಸಿಕ್ ಅನ್ನ ಅರ್ಥ ಮಾಡ್ಕೊಂಡ್ವಿ ಅಂತ ಹೇಳ್ತಾ ಹಾಗಾದ್ರೆ ಇವತ್ತಿನ ಒಂದು ಲೆಕ್ಕಗಳನ್ನ ಪ್ರಾರಂಭ ಮಾಡೋಣ. ಮೊದಲನೇ ಸಮಸ್ಯೆ ಏನೈತೆ ನೋಡ್ರಿ, ಒಬ್ಬ ಹುಡುಗಿಯು ಉತ್ತರಾಭಿಮುಖವಾಗಿ. ಸೊ ಹಾಗಾದ್ರೆ ನಾವು ನೋಡ್ಕೊಂತ ಕುಂತ ಬರಂಗಿಲ್ಲ. ಫಸ್ಟ್ ನಾವೇನು ಹೇಳಿ ನಿಮ್ಗೆ, ಫಸ್ಟ್ ಡಯಾಗ್ರಾಮ್ ಹಾಕೋಬೇಕು. ಸೊ ಅದು ಬರೀಕೋರಿ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಹೆಂಗೈತೆ ನಂಗೆ ಬರ್ಬೇಕು. ಓಕೆ, ಒಬ್ಬ ಹುಡುಗಿಯು ಉತ್ತರಾಭಿಮುಖವಾಗಿ 70 ಮೀಟರ್ ಚಲಿಸಿ, 70 ಮೀಟರ್ ಚಲಿಸಿ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಏನೇ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಹೆಸರು ಕೊಡ್ರಿ, ಎ ಅಂತ ಕೊಡ್ರಿ. 70 ಮೀಟರ್ ಉತ್ತರಾಭಿಮುಖವಾಗಿ ಅಂದ್ರೆ 70 ಮೀಟರ್ ಉತ್ತರ, ಒಂದು ಪಾಯಿಂಟ್ ಕೊಡ್ರಿ. ಇಲ್ಲ ಬಿ ಎಷ್ಟು ಮೀಟರ್ ರೀ, 70 ಮೀಟರ್. ಕರೆಕ್ಟಾ? ನೆಕ್ಸ್ಟ್ ನಂತರ ಎಡಕ್ಕೆ ತಿರುಗಿ ನೋಡ್ರಿ, ಉತ್ತರ ಕೊಂಡಾಳ ಅಂದ್ರೆ ಹಿಂಗೆ ಹೊಂಟಿರ್ತಾಳ. ಎಡ ಅಂದ್ರೆ ಈ ಕಡೆ ಆಗುತ್ತಾ, ಬಲ ಅಂದ್ರೆ ಆ ಕಡೆ ಆಗುತ್ತಾ. ಎಡಕ್ಕೆ ತಿರುಗಿ 20 ಸೆಂಟಿಮೀಟರ್, ಎಡಕ್ಕೆ ತಿರುಗಿ 20 ಸೆಂಟಿಮೀಟರ್. ನೋಡ್ರಿ ಇಲ್ಲಿ ಮೀಟರ್ ಕೊಟ್ರೆ, ಇಲ್ಲಿ ಸೆಂಟಿಮೀಟರ್ ಕೊಟ್ರೆ, ಹೆಂಗಾರ ಕೊಡ್ಲಿ ಪ್ರಾಬ್ಲಮ್ ಇಲ್ಲ. ಸಿ ಅಂತ ಹೆಸರು ಕೊಡ್ರಿ, 20 ಸೆಂಟಿಮೀಟರ್. ನೆಕ್ಸ್ಟ್ ಮತ್ತೆ ಎಡಕ್ಕೆ ತಿರುಗಿ ನೋಡ್ರಿ, ಹಿಂಗ ಅಂದ್ರೆ ಮುಖ ಈ ಕಡೆ ಇದೆ, ಮುಖ ಈ ಕಡೆ ಇದೆ, ಈ ಕಡೆ ಇದೆ, ಇದು ಎಡಗಡೆ, ಇದು ಬಲಗಡೆ ಆಗುತ್ತೆ. ಮತ್ತೆ ಎಡಕ್ಕೆ ತಿರುಗಿ 80 ಮೀಟರ್. ಎಡಕ್ಕಂದ್ರೆ ಈ ಕಡೆ 80 ಮೀಟರ್ ಹೋಗ್ತಾಳ. ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ ನೋಡ್ರಿ, 70 ಐತಿ. ಇಲ್ಲಿಂದ ಇಲ್ಲಿಗೆ 70 ಆಯ್ತು. ನೆಕ್ಸ್ಟ್ ಮ್ಯಾಗ ಹತ್ತುವರಿ. ಸೊ ಹೆಸರು ಕೊಡೋದಕ್ಕೆ ಡಿ. ಇದು ಎಷ್ಟೈತಿ ಟೋಟಲ್, 80 ಮೀಟರ್. ಕರೆಕ್ಟಾ? ನೆಕ್ಸ್ಟ್ 80 ಮೀಟರ್ ಚಲಿಸಿ ಅಂತಿಮವಾಗಿ ತನ್ನ ಬಲಕ್ಕೆ ತಿರುಗಿ, ಅಂತಿಮವಾಗಿ ತನ್ನ ಬಲಕ್ಕೆ ತಿರುಗಿ ಈ ಕಡೆ ಕೆಳಗಡೆ ಮುಖ ಮಾಡಿ ನಿಂತಾಳ. ತನ್ನ ಬಲಕ್ಕೆ ಅಂದ್ರೆ ಈ ಕಡೆ ತಿರುಗ್ತಾಳ. ಈ ಕಡೆ ತಿರುಗಿದಾಗ ಇದು ಹೆಂಗತ್ ನೋಡ್ರಿ, ಇಲ್ಲಿ ಎಕ್ಸಾಕ್ಟ್ ಸೆಂಟರ್ ಪಾಯಿಂಟ್, ಇದೇ ಪಾಯಿಂಟ್ ಅನ್ನ ಇಲ್ಲಿ ಹೇಳಿದಂಗೆ ಆಯ್ತು. ತನ್ನ ಬಲಕ್ಕೆ ತಿರುಗಿ ತಿರುಗಿದಾಗ ತಿರುಗಿ 40 ಡಿಗ್ರಿ ತಿರುಗುತ್ತಾಳೆ. ತನ್ನ ಬಲಕ್ಕೆ 45 ಡಿಗ್ರಿ ತಿರುಗುತ್ತಾಳೆ. ತನ್ನ ಬಲಕ್ಕೆ ನೋಡ್ರಿ, ನೆನ್ಪಿಟ್ಕೋರಿ, ತನ್ನ ಬಲಕ್ಕೆ ನೋಡ್ರಿ, ಅಂತಿಮವಾಗಿ ತನ್ನ ಬಲಕ್ಕೆ ನೋಡ್ರಿ, ಹಿಂಗದಲ್ಲ ಈಗ, ಹಿಂಗದಲ್ಲ ಇಲ್ಲ, ಈ ಕಡೆ ಮುಖ ಐತಿ. ಈಗ ತನ್ನ ಬಲಕ್ಕೆ ಅಂದ್ರೆ ಈ ಕಡೆ ಎಷ್ಟು ಡಿಗ್ರಿ ತಿರುಗುತ್ತಾಳ, ಅಂತಿಮವಾಗಿ ಈ ಕಡೆ ಅಂತಾಳೆ. ಈಗ 45 ಡಿಗ್ರಿ ಈ ಕಡೆ ತಿರುಗುತ್ತಾಳೆ. ಹಿಂಗೆ ಇಲ್ಲಿಂದ ಇಲ್ಲಿ ಬಂದ್ರೆ ಎಷ್ಟಾಗುತ್ತೆ ಹೇಳ್ರಿ, 90 ಆಗುತ್ತಾ. ಈ ಕಡೆ ತಿರುಗ್ತಾಳೆ ಅಂದ್ರೆ ಹಿಂಗೆ ಬರ್ತಾಕ್ಕಂಥದ್ದು, ಈ ರೀತಿ ಕೆಳಗಡೆ ಬರ್ತಕ್ಕಂಥದ್ದು 45 ಡಿಗ್ರಿ. 45 ಡಿಗ್ರಿ ಈಗ ಹೆಂಗೈತೆ ನೋಡ್ರಿ, ಹಂಗೆ ತೋರಿಸ್ ನೋಡ್ರಿ. ಇದು ದಕ್ಷಿಣ, ಹಿಂಗೆ ನಿಂತ ದಕ್ಷಿಣಕ್ಕೆ ಈಗ 45 ಡಿಗ್ರಿ ಅಂದ್ರೆ ಹಿಂಗೆ ಈ ಎಕ್ಸಾಕ್ಟ್ ಹಿಂಗೆ ಬಂದ್ಬಿಟ್ರೆ ಪಶ್ಚಿಮ ಆಗತ್ತೆ. ಈ ರೀತಿ ಇರ್ತಕ್ಕಂಥದ್ದು ಯಾವ ದಿಕ್ಕಾಗುತ್ತೆ ನೋಡ್ರಿ, ಇದು ಇಲ್ಲಿ ಬರ್ತಕ್ಕಂಥದ್ದು ಅಂದ್ರೆ ಪೂರ್ವ. ಪೂ ಈ ಪೂ ಆದ ನೈ ಅಂದ್ರೆ ಯಾವ್ದಾಗುತ್ತೆ ಇದು, ನೈಋತ್ಯ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಹೋಗ್ತೀವಿ ನಾವು. ಮೆಥಡ್ ಗೊತ್ತೈತ್ರಿ. ಇಲ್ಲಿ ಬರ್ತಾ ಇಲ್ಲಿ ಏನು ಬರುತ್ತೆ ನೋಡ್ರಿ, ದಕ್ಷಿಣಕ್ಕಿತ್ತು ಮುಖ, ದಕ್ಷಿಣಕ್ಕಿತ್ತು. ತನ್ನ ಬಲಕ್ಕೆ 45 ಡಿಗ್ರಿ. ತನ್ನ ಬಲಕ್ಕೆ ಅಂದ್ರೆ ಕೆಳಗಡೆ ನಿಂತಿದ್ದಾಳ. ತನ್ನ ಬಲ ಅಂದ್ರೆ ಈ ಕಡೆ ಆಗ್ತಕ್ಕಂಥದ್ದು. ತನ್ನ 45 ಡಿಗ್ರಿ ಎಕ್ಸಾಕ್ಟ್ ಪೂರ್ವ ಟರ್ನ್ ಅಂದ್ರೆ ಪಶ್ಚಿಮ ಬರ್ತೈತಿ, ದಕ್ಷಿಣ ಐತಿ. ಮಿಡ್ಲ್ ಬರ್ತಕ್ಕಂಥದ್ದು 45 ಡಿಗ್ರಿ ಅಂದ್ರೆ ಹಿಂಗೆ. ಸೊ ಈ ದಿಕ್ಕನ್ನು ರಿಕಗ್ನೈಸ್ ಮಾಡ್ತೀವಿ ನಾವು ಯಾವ್ದು ಹೇಳ್ರಿ, ನೈಋತ್ಯ. ಸೊ ಹೀಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತು ಮೆಥಡ್. ನಾವು ಈ ಟೈಪ್ ಡಯಾಗ್ರಾಮ್ ಹಾಕೊಂಡಾಗ ನಮ್ಗೆ ಅರ್ಥ ಆಕೈತಿ. ಹಂಗ ನಾವು ಅನ್ಕೊಂಡು ಬರ್ತಪ್ಪ ಅಂದ್ರೆ ನಾವು ಬರೋದು ಆನ್ಸರ್ ಕರೆಕ್ಟ್ ಐತಿಲ್ಲ ಅಂತ ಗೊತ್ತಾಗಲ್ಲ. ಓಕೆ, ಸೊ ಅರ್ಥ ಆಯ್ತು ಅನ್ಕೋತೀನಿ ನಾನು. ಸೊ ಗೊತ್ತಾಗಲ್ಲ ಅಂದ್ರೆ ಏನು ಗೊತ್ತಾಗಲ್ಲ ಕಮೆಂಟ್ ಮಾಡಿ ಹೇಳ್ತೀನಿ ನಿಮ್ಗೆ. ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್ ನೋಡ್ರಿ, ಒಬ್ಬ ವ್ಯಕ್ತಿಯು ಉತ್ತರಕ್ಕೆ, ಸರಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಒಬ್ಬ ವ್ಯಕ್ತಿ ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾನೆ ಅಂದ್ರೆ ಫೇಸ್ ಯಾವ ಕಡೆ ಐತ್ರಿ, ಸೊ ಈ ಕಡೆ ಇದೆ. ಅವನು ಗಡಿಯಾರದ ದಿಕ್ಕಿನತ್ತ ನೋಡ್ರಿ, ಗಡಿಯಾರ ದಿಕ್ಕಿನ ಗಡಿಯಾರ ಹೆಂಗಿರ್ತೈತಿ, ಗಡಿಯಾರ ಹೆಂಗೆ ಚಲಿಸುತ್ತೆ ಹೇಳ್ರಿ, ಈ ದಿಕ್ಕಿನ ಚಲಿಸುತ್ತ. ಗಡಿಯಾರದ ದಿಕ್ಕಿನತ್ತ 90 ಡಿಗ್ರಿ ತಿರುಗುತ್ತಾನೆ. ನೋಡ್ರಿ ಹಿಂಗೆ ಮುಖ ಮಾಡಿ ನಿಂತಿದ್ದ, 90 ಡಿಗ್ರಿ ಕಡೆ ಅಂದ್ರೆ ಗೊತ್ತೈತಿ ನಿಮ್ಗೆ, 90 ಡಿಗ್ರಿ ಅಂದ್ರೆ ಎಕ್ಸಾಕ್ಟ್ ಈ ಕಡೆ ಮುಖ ಮಾಡಿದಂಗ. ಕರೆಕ್ಟಾ? ಈ ಕಡೆ ಮುಖ ಮಾಡಿದಂಗ. ನೆಕ್ಸ್ಟ್ ಮತ್ತೆ ಅದೇ ರೀತಿ 40 ಡಿಗ್ರಿ ತಿರುಗುತ್ತಾನೆ. ಮತ್ತೆ ಅದೇ ರೀತಿ ಅಂದ್ರೆ ಕಂಟಿನ್ಯೂಷನ್. ಮತ್ತೆ 45 ಡಿಗ್ರಿ ಅಂದ್ರೆ ಹಿಂಗೆ ಈ ದಿಕ್ಕು ಅಂತ ಹೇಳ್ತೀವಿ ನಾವು. ಕರೆಕ್ಟಾ? ಈ ದಿಕ್ಕಿನಲ್ಲಿ 45 ಡಿಗ್ರಿ ತಿರುಗುತ್ತಾನ. ಓಕೆ, ನೆಕ್ಸ್ಟ್ ಮತ್ತೆ 90 ಡಿಗ್ರಿ, ಮತ್ತೆ 90 ಡಿಗ್ರಿ ನೋಡ್ರಿ, ಇಲ್ಲಿಂದ 90 ಡಿಗ್ರಿ ನೋಡ್ರಿ ಏನಾಗುತ್ತೆ, ಇಲ್ಲಿಂದ ಇಲ್ಲಿ 45, ಇಲ್ಲಿಂದ 45 ಅಂದ್ರೆ ಮತ್ತೆ ಇಲ್ಲಿ ಬಂತು ಹೇಳ್ರಿ, ಇಲ್ಲಿ ಬಂತು, ಈ ದಿಕ್ಕು ಬಂತು. ಕರೆಕ್ಟಾ? ಎಕ್ಸಾಕ್ಟ್ 90 ಡಿಗ್ರಿ ಆಗ್ತಕ್ಕಂಥದ್ದು ಇದು. ನೆಕ್ಸ್ಟ್ ಮತ್ತೆ 90 ಡಿಗ್ರಿ, ಮತ್ತೊಮ್ಮೆ 45 ಡಿಗ್ರಿ ತಿರುಗುತ್ತಾನೆ. ಓಕೆ, ಮತ್ತೊಮ್ಮೆ 45 ಡಿಗ್ರಿ ಅಂದ್ರೆ ಯಾಕಡೆ ಬಂತ ಹೇಳ್ರಿ, ಇಲ್ಲಿ ಬಂತು. ಎಕ್ಸಾಕ್ಟ್ ಫೇಸ್ ಯಾಕಡೆ ಆಯ್ತು ನೋಡ್ರಿ. ಈಗ ಮತ್ತೊಮ್ಮೆ 45 ಡಿಗ್ರಿ.
ಮತ್ತೊಮ್ಮೆ 45 ಡಿಗ್ರಿ ಇಲ್ಲಿ ಬಂತು. ಕರೆಕ್ಟಾ? ನೋಡ್ರಿ ಈಗ ನಾನು ತೋರಿಸ್ತೇನೆ ನೋಡ್ರಿ. ಫಸ್ಟ್ ಒಬ್ಬನು ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಗಡಿಯಾರ ದಿಕ್ಕಿನಲ್ಲಿ 90 ಡಿಗ್ರಿ ಬಂದ, ಪೂರ್ವಕ್ಕೆ ಬಂದ ಮುಖ. ನೆಕ್ಸ್ಟ್ ಮತ್ತೆ ಅದೇ ರೀತಿ 45 ಡಿಗ್ರಿ ಅಂದ್ರೆ ಮಿಡ್ಲ್ ಅಂದ್ರೆ ಇಲ್ಲಿ ಪೂರ್ವ ಮತ್ತು ದಕ್ಷಿಣ ನಡೆಯುವ. ಮತ್ತೆ 90 ಡಿಗ್ರಿ ನೋಡ್ರಿ. 45 ಅಂದ್ರೆ ದಕ್ಷಿಣ ಬಂತು, ಮತ್ತೆ ಬಂತು ಈ ಕಡೆ ಬಂದು ನೋಡಿ ನೈಋತ್ಯ ಬಂತು. ಮತ್ತೆ 90 ಡಿಗ್ರಿ ಆಗಿದ್ಮೇಲೆ ಮತ್ತೊಮ್ಮೆ 45 ಡಿಗ್ರಿ ನೋಡ್ರಿ, ನೈಋತ್ಯ ಬಂತು. ನೈಋತ್ಯ 40 ಡಿಗ್ರಿ ಅಂದ್ರೆ ನೋಡ್ರಿ ಎಕ್ಸಾಕ್ಟ್ ಪಶ್ಚಿಮಕ್ಕೆ ಬಂತು. ಕರೆಕ್ಟಾ? ಮುಖ ಆ ಕಡೆ ನೋಡ್ರಿ, ಈಗ ಪಶ್ಚಿಮ ಕಡೆ. ಏನ್ ಕಡೆ ನೋಡ್ರಿ? ಹಾಗಾದ್ರೆ ಅಂತಿಮವಾಗಿ ಯಾವ ದಿಕ್ಕಿನಲ್ಲಿದ್ದಾನೆ? ಆನ್ಸರ್ ಹೇಳ್ರಿ ನೋಡೋಣ. ಆನ್ಸರ್ ಏನ್ರಿ? ಪಶ್ಚಿಮ. ಗೊತ್ತೈತ್ರಿ ಮೆಥಡ್? ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಬರೀಬೇಕು. 40 ಡಿಗ್ರಿ ಹೆಂಗ್ ತಗೋಬೇಕು, 90 ಡಿಗ್ರಿ ಹೆಂಗ್ ತಗೋಬೇಕು ಅಂತ ಈಸಿ ಆತಪ್ಪ ಅಂದ್ರೆ ನಿಮ್ಗೆ ಆನ್ಸರ್ ಈಸಿ ಆಗ್ತದೆ. ಗೊತ್ತಾಯ್ತಾ? ಆನ್ಸರ್ ಏನ್ರಿ ಅದು? ಪಶ್ಚಿಮ. ಅವ್ ಮುಖ ಮಾಡಿ ನಿಂತಿರ್ತಕ್ಕಂಥ ದಿಕ್ಕು ಯಾವ್ದಪ್ಪ ಅಂದ್ರೆ ಪಶ್ಚಿಮ ಅಂತ ಹೇಳ್ತೀವಿ. ನೆನ್ಪಿಡ್ತೀರಿ? ಓಕೆ. ಸೊ ನೆಕ್ಸ್ಟ್ ನೋಡ್ರಿ. ಬಿ ನಗರವು ಎ ನಗರದ ದಕ್ಷಿಣಕ್ಕೆ. ಓಕೆ, ಬಿ ನಗರವು ಎ ನಗರದ ದಕ್ಷಿಣಕ್ಕೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಬಿ ನಗರವು ಎ ನಗರದ ದಕ್ಷಿಣಕ್ಕೆ. ಬಿ ನಗರ ಪಟನ್ ಎ ನಗರದ ದಕ್ಷಿಣಕ್ಕೆ ಅಂದ್ರೆ ಎ ಪಾಯಿಂಟ್ ಅನ್ನ ಇಲ್ಲಿ ತಗೋಬೇಕು. ಎ ನಗರ ಐತಿ, ಇಲ್ಲಿ ಐತಿ. ಬಿ ನಗರವು ಎ ನಗರದ ದಕ್ಷಿಣಕ್ಕಿದೆ. ಎ ನಗರದ ದಕ್ಷಿಣಕ್ಕೆ ಅಂದ್ರೆ ಬಿ ಇಲ್ಲಿ ಎಷ್ಟು ಮೀಟರ್ ಐತೆ? ಅದು 4 ಮೈಲಿ ಅಂದ ನಾವು. 4 ಮೈಲಿ ದೂರ. ಕರೆಕ್ಟಾ? ಮುಂದುವರಿ. ಸಿ ಯು ಬಿ ಯ ಪಶ್ಚಿಮಕ್ಕೆ. ಸಿ ಯು ಬಿ ಯ ಪಶ್ಚಿಮಕ್ಕೆ ಅಂದ್ರೆ ಬಿ ಇಲ್ಲಿ ಐತಿ, ಸಿ ಇಲ್ಲಿ ಐತಿ ಅಂದ್ರೆ ಸಿ ಇಲ್ಲಿ ತಗೋರಿ. ಬಿ ಯು ಸಿ ಯ ಪಶ್ಚಿಮಕ್ಕೆ. ಕರೆಕ್ಟಾ? ನೋಡ್ರಿ ಅರ್ಥ ಮಾಡ್ಕೊಳ್ಳಿ. ಸಿ ಯು ಬಿ ಯ ಪಶ್ಚಿಮಕ್ಕೆ. ಸಿ ಯು ಬಿ ಯ ಪಶ್ಚಿಮಕ್ಕೆ. ಕರೆಕ್ಟಾ? ಎಷ್ಟು ಮೀಟರ್ ನೋಡ್ರಿ? 6 ಮೈಲಿ. 6 ಮೈಲಿ. 6 ಮೈಲಿ. ಕರೆಕ್ಟಾ? ನೆಕ್ಸ್ಟ್ ಮತ್ತು ಡಿ ನಗರವು ಸಿ ಯ ದಕ್ಷಿಣಕ್ಕೆ. ಡಿ ನಗರವು ಸಿ ಯ ದಕ್ಷಿಣಕ್ಕೆ. ಸಿ ಇಲ್ಲಿ ಐತಿ. ಡಿ ನಗರ ದಕ್ಷಿಣ ಅಂದ್ರೆ ಸಿ ಗೆ ದಕ್ಷಿಣ ಯಾವ್ದಾಗುತ್ತೆ ಹೇಳ್ರಿ? ಕೆಳಗಡೆ ಡಿ ಇಲ್ಲಿ ಬರ್ತೈತಿ. ಕರೆಕ್ಟಾ? ಕರೆಕ್ಟ್ ರೀ? ಓಕೆ, ಡಿ ಇಲ್ಲಿ ಬರ್ತೈತಿ. ಎಷ್ಟು ನೋಡ್ರಿ? ಡಿ ಎಷ್ಟು ರೀ? ಡಿ ನಗರವು ಸಿ ಯ ದಕ್ಷಿಣಕ್ಕೆ 4 ಮೈಲಿ. 4 ಮೈಲಿ ನೋಡ್ರಿ, ನೆನ್ಪಿಟ್ಕೋರಿ. ಫಸ್ಟ್ ಇಂದ ಬರ್ತೀನಿ ನೋಡ್ರಿ. ಬಿ ನಗರವು ಎ ನಗರದ ದಕ್ಷಿಣಕ್ಕೆ. ಬಿ ನಗರವು ಎ ನಗರದ ದಕ್ಷಿಣಕ್ಕೆ. ಕರೆಕ್ಟಾ? ಹಾಗಾದ್ರೆ ಎ ಪಾಯಿಂಟ್ ಇಲ್ಲಿ ತಗೋಬೇಕಂತ ನೆನ್ಪಿಟ್ಕೋರಿ. ಬಿ ನಗರವು ಎ ನಗರದ ದಕ್ಷಿಣಕ್ಕೆ 4 ಮೈಲಿ ಐತಿ. ನೆಕ್ಸ್ಟ್ ಸಿ ಯು ಬಿ ಯ ಪಶ್ಚಿಮಕ್ಕೆ. ಸಿ ಯು ಬಿ ಯ ಪಶ್ಚಿಮಕ್ಕೆ. ಕರೆಕ್ಟಾ? ಸಿ ಯು ಬಿ ಯ ಪಶ್ಚಿಮಕ್ಕೆ ಎಷ್ಟ್ರಿ? 6 ಮೈಲಿ ದೂರ ಇದೆ. 6 ಮೈಲಿ ದೂರ ಇದೆ. ನೆಕ್ಸ್ಟ್ ಡಿ ನಗರವು ಸಿ ಯ ದಕ್ಷಿಣಕ್ಕೆ. ಡಿ ನಗರವು ಸಿ ಯ ದಕ್ಷಿಣಕ್ಕೆ. ದಕ್ಷಿಣ ಕೆಳಗಡೆ ಎಷ್ಟೈತ್ರಿ? ಅದು 4 ಮೈಲಿ. 4 ಮೈಲಿ. ಕರೆಕ್ಟಾ? ಸೊ ಫಸ್ಟ್ ಬರ್ಕೋರಿ. ಈಗ ಅರ್ಥ ಮಾಡ್ಕೊರಿ. ಪ್ರಾಬ್ಲಮ್ ಎ ಮತ್ತು ಡಿ ನಡುವಿನ ಕಡಿಮೆ ದೂರ ಯಾವುದು? ಎ ಮತ್ತು ಡಿ. ಎ ಇಲ್ಲಿ ಐತಿ, ಡಿ ಇಲ್ಲಿ ಐತಿ. ಅತ್ಯಂತ ಕಡಿಮೆ ದೂರ ಯಾವುದು ಅಂದ ನಾವು ನೀವೇನ್ ಮಾಡ್ತೀರಿ ಹೇಳ್ರಿ? ಎ ಇಂದ ಬಿಗೆ ಎಷ್ಟು ಬಂದ? 4 ಬಂದ. ಬಿ ಇಂದ ಸಿ ಗೆ ಎಷ್ಟು ಬಂದ? 6 ಬಂದ. 4 + 6 10. ಸಿ ಇಂದ ಡಿ 4 ಬಂದ. 10 + 4 14. 14 ಮೈಲಿ ಬಂದ. 14 ಮೈಲಿ ಬಂದ. ಆಪ್ಷನ್ ಒಳಗೆ ಕೊಟ್ಟಿರ್ತಾನೆ ಅದನ್ನ ಆನ್ಸರ್. ಏನ್ಗೆ ನೋಡ್ರ? ಎ ಮತ್ತು ಡಿ ನೋಡ್ರಿ ಅತಿ ಕಡಿಮೆ ದೂರ. ಅತಿ ಕಡಿಮೆ ದೂರ ಅಂದಾಗ ನಾವೇನ್ ಮಾಡ್ಬೇಕು ಹೇಳ್ರಿ? ಇದನ್ನ ನೇರವಾಗಿ ಇಲ್ಲಿ ಕೂಡಿಸ್ತಕ್ಕಂಥದ್ದು ಮಾಡ್ಬೇಕು. ಇಲ್ಲಿ ಬಂದು ನೋಡ್ರಿ ಟ್ರಯಾಂಗಲ್ ತ್ರಿಭುಜ ಬಂದು ನೋಡ್ರಿ. ಇದನ್ನ ಇಲ್ಲಿ ಕೂಡಿಸಿದಾಗ ನೆಕ್ಸ್ಟ್ ನಾವು ಕಂಡುಹಿಡಿಬೇಕಾದಾಗ ಇದನ್ನ ಇಲ್ಲಿ ಕೂಡಿಸ್ಕೋಬೇಕು. ಓಕೆ, ದಕ್ಷಿಣ. ಹಾಗಾದ್ರೆ ಇಲ್ಲಿ ಒಂದು ತ್ರಿಭುಜ ಬಂತು. ಇದು ಒಂದು ತ್ರಿಭುಜ. ಇದು ಎಂತ ತ್ರಿಭುಜ? ಇದು ಲಂಬ ಕೋನ ತ್ರಿಭುಜ. ಸೊ ಇದಕ್ಕೊಂದು ಹೆಸರು ಕೊಡ್ರಿ, ಇ ಅಂತ ಕೊಡ್ರಿ. ಹಾಗಾದ್ರೆ ಈ ಅಳತೆಯನ್ನ ಕಂಡಿಬೇಕು ನಾವು. ಈ ಅಳತೆಯನ್ನ ಕಂಡಿಬೇಕಂದಾಗ ಎ ಡಿ ಅಂತ ಹೇಳ್ತೀವಿ ನಾವು. ಎ ಡಿ ಬೇಕು ನಮ್ಗೆ. ಡೈರೆಕ್ಟ್ ಬಿಡ್ಸಕ್ ಬರಲ್ಲ. ಲಂಬಕೋನ ತ್ರಿಭುಜ ಸೂತ್ರ ಯೂಸ್ ಮಾಡ್ಕೋಬೇಕು. ಸೂತ್ರ ಐತ್ರಿ ಎ ಡಿ ಸ್ಕ್ವೇರ್ ಇಸ್ಕೊಟ್ಟು ಈ ಎರಡು ಭಾಗಗಳ ವರ್ಗ ಅಂತೀವಿ ನಾವು. ಡಿ ಸ್ಕ್ವೇರ್ ಪ್ಲಸ್ ಇಲ್ಲಿಂದ ಇಲ್ಲಿಗೆ ಎ ಇ ಸ್ಕ್ವೇರ್ ಅಂತ ಹೇಳ್ತೀವಿ. ಬರ್ಕೋರಿ. ಡಿ ಅಂದಾಗ ಇದು ಎಷ್ಟಾಗತ್ತೆ ನೋಡ್ರಿ ಅಳತಿ? ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ? ಎಷ್ಟಾಗೈತಿ? ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ ನೋಡ್ರಿ? ಎಷ್ಟೈತಿ ನೋಡ್ರಿ? 6 ಮೈಲಿ ಐತಿ. 6 ಮೈಲಿ 6 ಸ್ಕ್ವೇರ್ ಆಗುತ್ತೆ. ಕರೆಕ್ಟಾ? ನೆಕ್ಸ್ಟ್ ಬರೀ ಈಗ ಇಲ್ಲಿಂದ ಇಲ್ಲಿ ತೋರಿ. ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ? 4 ಐತಿ. ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ ನೋಡ್ರಿ? 4 ಐತಿ. 4 + 4 ಎಷ್ಟಾದ್ರೆ ಟೋಟಲ್? 8 ಆಯ್ತು. 8 ಸ್ಕ್ವೇರ್ ಬರೀ. ಕರೆಕ್ಟಾ? ಮೆಥಡ್ ಅನ್ನ ಕರೆಕ್ಟ್ ಅರ್ಥ ಮಾಡ್ಕೊಂಡು ಬರೀಬೇಕು. 6 ವರ್ಗ ಅಂದ್ರೆ 6ನ್ನ 2 ಸಲ ಗುಣಿಸ್ಬೇಕು. 6 6 36 ಪ್ಲಸ್ 8 ವರ್ಗ 8ನ್ನ 2 ಸಲ ಗುಣಿಸ್ರಿ. 8 ಎಳ್ಳೆ ಅಂತ ಮತ್ತದು 8 8 64. 2ನ್ನ ಕೂಡಿಸ್ರಿ. 6 4 10. 6 9 10. ಎಷ್ಟು ಬಂತು ನೋಡ್ರಿ? ಎ ಡಿ ಸ್ಕ್ವೇರ್ = 100 ಬಂತು. ಬಟ್ ನಮ್ಗೆ ಏನ್ ಬೇಕು ಹೇಳ್ರಿ?
ಎಡಿ ಎಷ್ಟ ಬೇಕು, ಸ್ಕ್ವೇರ್ ಬೇಕಾಗಿಲ್ಲ. ವರ್ಗ ಸಂಖ್ಯೆಗಳು ಪರ್ಫೆಕ್ಟ್ ಇರ್ಬೇಕು. ಅದಕ್ಕೆ ಒಂದ್ರ ವರ್ಗ ಅಂದ್ರೆ 1, 2 ವರ್ಗ ಅಂದ್ರೆ 4, 3 ವರ್ಗ 9. ವರ್ಗ ಅಂದ್ರೆ ಏನ್ರಿ ಒಂದ್ ಸಂಖ್ಯೆ 2 ಸಲ ಗುಣಿಸ್ತಕ್ಕಂಥದ್ದು. ಹಂಗ 100 ಎಷ್ಟರಲ್ಲೇ ಬರ್ತಪ್ಪ ಅಂತಂದ್ರೆ 10ರಲ್ಲೇ ಬರ್ತೈತಿ. 10 100 ಕರೆಕ್ಟಾ. ಸೊ ಹಾಗಾದ್ರೆ ಎಡಿ ಹೇಳತ್ತೆ ಎಷ್ಟಪ್ಪ ಅಂತಂದ್ರೆ 10 ಅಂತ ಹೇಳ್ತಾನೆ. ಆಪ್ಷನ್ ಯಾವಾಗ ನೋಡ್ರಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ ಹೋಗ್ತಾನೆ. ನೆನ್ಪಿಡ್ತೀರಿ? ಮೆಥಡ್ ಗೊತ್ತಾಯ್ತು ನೋಡ್ರಿ. ಫಸ್ಟ್ ನಾವು ಹೆಂಗೆ ಹಾಕೋಬೇಕಂತ ಗೊತ್ತಾಯ್ತು ನಿಮ್ಗೆ. ಡಯಾಗ್ರಾಮ್ ಹೆಂಗೆ ಹಾಕೊಂಡ್ರೆ ಈಸಿ ಆಗುತ್ತೆ ನೋಡ್ರಿ. ಟ್ರಯಾಂಗಲ್ ತ್ರಿಭುಜ ಆಯ್ತು. ತ್ರಿಭುಜದಾಗ 2 ಭಾಗ ಅಳತೆ ಕಂಡು ಹಿಡ್ಕೋಬೇಕು. ಕರೆಕ್ಟಾಗಿ ಕಂಡು ಹಿಡ್ಕೊಂಡು ಅತಿ ಸುತ್ತ ಹಚ್ಬಿಟ್ರೆ ನಿಮ್ಗೆ ಬಿಡಿಸ್ಲಿಕ್ಕೆ ಬರುತ್ತಾ ಅಂತ ಹೇಳ್ತೀವಿ ನಾವು. ವೆರಿ ಇಂಪಾರ್ಟೆಂಟ್ ನೋಡ್ರಿ ಇದು. ಇದೇ ರೀತಿ ಇನ್ನೂ ಕೆಲವೊಂದಿಷ್ಟು ಪ್ರಾಬ್ಲಮ್ ನಿಮ್ಗೆ PDF ಹಾಕಿರ್ತೀವಿ. ಸೊ ಅದ್ರೊಳಗೆ ನೋಡ್ಕೋರಿ. ಅದ್ರೊಳಗೆ ಪ್ರಾಬ್ಲಮ್ಸ್ ಯಾವುದೋ ಬರಲಿಲ್ಲ ಕೂಡ ಕಮೆಂಟ್ ಮಾಡಿ. ಅರ್ಥ ಆಯ್ತು ಅಂತ ಅನ್ಕೋತೀನಿ ನಾನು. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೊ ಮುಂದಿನ ಸಮಸ್ಯೆಗೆ ಹೋಗೋಣ ನೋಡ್ರಿ. ಮೆಥಡನ್ನ ಅರ್ಥ ಮಾಡ್ಕೋರಿ. ಸೊ ಆಗಲ್ಲಿ ಹೆಂಗೆ ಕೊಟ್ಟಿದ್ದ, ಈಗ ಹೆಂಗೆ ಕೊಟ್ಟಿದ್ದ, ಎಲ್ಲ ಪ್ರಾಬ್ಲಮ್ಸ್ ವೆರೈಟಿ ಇರ್ತಕ್ಕಂಥ ಪ್ರಾಬ್ಲಮ್ಸನ್ನು ಬಿಡಿಸ್ತಾ ಇದ್ದೇವೆ. ಎಲ್ಲ ಪ್ರಾಬ್ಲಮ್ನ ಪರ್ಫೆಕ್ಟ್ ಮಾಡ್ಕೊಂಡು ಕಲಿಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ. ಫಸ್ಟ್ ಏನು ವಿಚಾರ ಮಾಡಂಗಿಲ್ಲ. ಫಸ್ಟ್ ನೀವು ಡಯಾಗ್ರಾಮ್ ಹಾಕೋಬೇಕು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಅನಿಲನ್ನು ಪಶ್ಚಿಮ ದಿಕ್ಕಿಗೆ 1 ಕಿಲೋಮೀಟರ್ ನಡೀತಾನೆ. ಅನಿಲನ್ನು ಪಶ್ಚಿಮ ದಿಕ್ಕಿಗೆ ಅಂದ್ರೆ ಎ ಅಂತ ಕೊಡ್ರಿ. ಫಸ್ಟ್ ಪಾಯಿಂಟ್ 1 ಕಿಲೋಮೀಟರ್ ನಡೀತಾನೆ ಅಂದ್ರೆ ಇಲ್ಲಿಗೆ ಬಿ ಪಾಯಿಂಟ್ ಎಷ್ಟು ಕಿಲೋಮೀಟರ್ ನಡೀತಾನೆ ನೋಡ್ರಿ, 1 ಕಿಲೋಮೀಟರ್ ನಡೆಯುತ್ತಾನೆ. ನಂತರ 180 ಡಿಗ್ರಿ ಹಿಂದಕ್ಕೆ ತಿರುಗಿ ನೋಡ್ರಿ. ಪಶ್ಚಿಮ ದಿಕ್ಕ ಅಂದ್ರೆ ಹಿಂಗೆ ಹೊಂಟಾನೆ. ಈಗ 180 ಡಿಗ್ರಿ ಹಿಂದಕ್ಕೆ ಅಂದ್ರೆ ನೋಡ್ರಿ ಎಕ್ಸಾಕ್ಟ್ ಹಿಂಗುಳಿದ್ರೆ 90 ಆತ. ಮತ್ತೆ ಹಿಂಗುಳಿದ್ರೆ 90. 90 + 9 100 ಅಂದ್ರೆ ಇಲ್ಲಿಂದ ಇಲ್ಲಿ 90, ಮತ್ತೆ ಇಲ್ಲಿಂದ ಇಲ್ಲಿ 90. ಇಲ್ಲಿಂದ ಇಲ್ಲಿ ಟರ್ನ್ ಆದ. ಮುಖ ನೋಡ್ರಿ ಹಿಂಗಿತ್ತು. ಈ ಕಡೆ ಬಂದಂದ್ರೆ ಮುಖ ಉಲ್ಟಾ ಆಯ್ತು, ಈ ಕಡೆ ಆಯ್ತು. ಇಲ್ಲಿಂದಾನೆ ಈಗ ಕರೆಕ್ಟಾ. ಇಲ್ಲಿಂದಾನೆ ಇತ್ಲ ಹೊಳ್ಳೆದ. ಟೋಟಲ್ 180 ಡಿಗ್ರಿ ಮುಖ ಈ ಕಡೆ ಆಯ್ತು ನೋಡ್ರಿ. ಈಗ ಪೂರ್ವಕ್ಕೆ ಮುಖ ಆಯ್ತು. ಮುಂದೆ ನೋಡ್ರಿ 180 ಡಿಗ್ರಿ ತಿರುಗಿ ಹಿಂದಕ್ಕೆ ಅರ್ಧ ಕಿಲೋಮೀಟರ್. 180 ಡಿಗ್ರಿ ತಿರುಗ್ತಾನೆ, ತಿರುಗಿ ಹಿಂದಕ್ಕೆ ಅರ್ಧ ಕಿಲೋಮೀಟರ್ ಬರ್ತಾನೆ. ಇದು ಟೋಟಲ್ ಇಲ್ಲಿ ಒಂದೈತೆ ಅಂದ್ರೆ ಮಿಡ್ಲ್ ತಗೋರಿ. ಇಲ್ಲಿಗೆ ಎಷ್ಟಾಗತ್ರಿ, ಅರ್ಧ ಕಿಲೋಮೀಟರ್. ಸೊ ಇದನ್ನ ಹೆಸರು ಕೊಡ್ರಿ, ಸಿ ಅಂತ ಕೊಡ್ರಿ. ಅರ್ಧ ಕಿಲೋಮೀಟರ್ ಬರ್ತಾನೆ, ಅರ್ಧ ಕಿಲೋಮೀಟರ್ ನಡೆಯುತ್ತಾನೆ. ಆತನ 90 ಡಿಗ್ರಿ ಬಲಕ್ಕೆ ತಿರುಗಿ ನೋಡ್ರಿ. ಇಲ್ಲಿಂದ 90 ಡಿಗ್ರಿ ಅಂದ್ರೆ ಈಗ ಪೂರ್ವಕ್ಕೆ ಹೊಂಟಾನ. ಇಲ್ಲಿಂದ 90 ಡಿಗ್ರಿ ಅಂದ್ರೆ ಎಕ್ಸಾಕ್ಟ್ ಇದಂದ್ರೆ ಇಲ್ಲಿದ್ದಂಗೆ ಎಕ್ಸಾಕ್ಟ್ 90 ಹೊಳ್ಬೇಕು. ಎಕ್ಸಾಕ್ಟ್ 90 ಕರೆಕ್ಟಾ. ಓಕೆ, ಇಲ್ಲಿಂದ 90 ಡಿಗ್ರಿ ಇರ್ತಕ್ಕಂಥದ್ದು. 90 ಡಿಗ್ರಿ ಬಲಕ್ಕೆ ತಿರುಗಿ 1 ಕಿಲೋಮೀಟರ್ ಹೋಗ್ತಾನ. ಎಷ್ಟು ಕಿಲೋಮೀಟರ್ ಹೋಗ್ತಾನ, 1 ಕಿಲೋಮೀಟರ್ ಹೋಗ್ತಾನ. ಈಗ ಅವನು ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ? ಈಸಿಯಾಗಿ ಹೇಳ್ತೀರಿ, ಅರ್ಥ ಮಾಡ್ಕೋತೀರಿ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ನಾನು. ಓಕೆ, ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಾನವ? ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ. ಅರ್ಥ ಆಯ್ತು? ಈಸಿ ಐತೆ ನೋಡ್ರಿ ಮೆಥಡ್. ನಾವನ್ನ ನಮ್ಮ ಒಂದು ಬಾಡಿನ ರೊಟೇಟ್ ಮಾಡೋದ್ರ ಮೂಲಕ ಅರ್ಥ ಮಾಡ್ಕೋಬೇಕು. ಇಲ್ಲಾಂದ್ರೆ ರೀತಿ ಡಯಾಗ್ರಾಮ್ ಹಾಕೊಳ್ಳೋದ್ರ ಮೂಲಕ ಅರ್ಥ ಮಾಡ್ಕೋಬೇಕು. 180 ಡಿಗ್ರಿ ಹೆಂಗೆ ತಗೋಬೇಕು, 90 ಹೆಂಗೆ ತಗೋಬೇಕು, 45 ಹೆಂಗೆ ತಗೋಬೇಕು ಅಂತ ಕರೆಕ್ಟ್ ನಿಮ್ಗೆ ಅರ್ಥ ಇತ್ತಪ್ಪ ಅಂದ್ರೆ ಈಸಿಯಾಗಿ ಲೆಕ್ಕ ಬಿಡಿಸ್ಲಿಕ್ಕೆ ಬರ್ತೈತಿ ಅಂತ ಹೇಳ್ತೀವಿ ನಾವು. ಓಕೆ, ಅರ್ಥ ಆಯ್ತಾ ಅಂತ ಅನ್ಕೊಳ್ತೀನಿ ನಾನು. ಸೊ ಇದೇ ರೀತಿ ಇರ್ತಕ್ಕಂಥ ಬೇರೆ ಬೇರೆ ಪ್ರಾಬ್ಲಮ್ಸ್ ನಾವು PDF ಮಾಡಿ ಹಾಕಿರ್ತೀವಿ ನೋಡ್ರಿ. ಅದ್ರೊಳಗೆ ನೋಡ್ಕೋರಿ. ಮತ್ತು ಅದ್ರೊಳಗೆ ಏನೋ ಯಾವುದೇ ಪ್ರಾಬ್ಲಮ್ ಬರಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ. ಕಾರ್ತಿಕ್ ನೈಋತ್ಯ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ. ಓಕೆ, ದ ಪಶ್ಚಿಮ. ಕಾರ್ತಿಕ್ ನೈಋತ್ಯ ದಿಕ್ಕಿಗೆ, ನೈಋತ್ಯ ದಿಕ್ಕಿಯಲ್ಲಿ ಬರ್ತದೆ ನೋಡ್ರಿ. ದ ನೈಋತ್ಯದಲ್ಲಿ ಬರ್ತೈತಿ. ನೈಋತ್ಯ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ. ಮುಖ ಎಲ್ಲಿ ನೋಡ್ರಿ, ಅದು ನೈಋತ್ಯ ದಿಕ್ಕಿಗಿದೆ. ಕರೆಕ್ಟಾ. ನೆಕ್ಸ್ಟ್, ಅವನು 90 ಡಿಗ್ರಿ ಬಲಕ್ಕೆ ತಿರುಗಿ ನೋಡ್ರಿ. ನೈಋತ್ಯ ದಿಕ್ಕ ಅಂದ್ರೆ ಇದು ದಕ್ಷಿಣ, ಇದು ಹಿಂಗ ನೈಋತ್ಯ ದಿಕ್ಕಿ. 90 ಡಿಗ್ರಿ ಬಲಕ್ಕೆ ಅಂದ್ರೆ ಬಲಕ್ಕೆ ಈ ಕಡೆ ಐತಿ. ಕರೆಕ್ಟಾ. ಬಲ ಅಂದ್ರೆ ಈ ಕಡೆ ಐತಿ. 90 ಡಿಗ್ರಿ ಬಲಕ್ಕೆ ಅಂದ್ರೆ 40 ಡಿಗ್ರಿ ಆಗುತ್ತೆ. ಇತ್ಲ ತಿರುಗಿದ್ರೆ ಮತ್ತೆ ಇತ್ಲ ತಿರುಗಿದ್ರೆ ನೋಡ್ರಿ ವಾಯು ಬರ್ತೈತಿ. ನೋಡ್ರಿ ಇಲ್ಲದನ ಇಲ್ಲಿಂದ ಇತ್ಲ ತಿರುಗಿ 45 ಆಗುತ್ತೆ. ಮತ್ತೆ ಇತ್ಲ 45 ಅಂದ್ರೆ 90 ಆಯ್ತು. ಈ ದಿಕ್ಕಿಗೆ ನಿಂತಿರ್ತಕ್ಕಂಥದ್ದು. ಈ ದಿಕ್ಕಿಗೆ ಇದು ಯಾವ ದಿಕ್ಕಿದೆ? ವಾಯುವ್ಯ ದಿಕ್ಕು. ನೋಡ್ರಿ ಅಂತ ನೋಡ್ರಿ, ಅವನು 90 ಡಿಗ್ರಿ ಬಲಕ್ಕೆ ತಿರುಗಿ 1 ಕಿಲೋಮೀಟರ್ ನಡೆಯುತ್ತಾನೆ. ಇಲ್ಲಿಂದ ಇಲ್ಲಿ ಬಂದ 1 ಕಿಲೋಮೀಟರ್ ನಡೆಯುತ್ತಾನೆ. ಹೆಸರು ಕೊಡಿದಂತ ಎ ಅಂದ್ರೆ ಇದಕ್ಕೆ ಬಿ ಅಂದ್ರೆ ಎಂಡ್ ಪಾಯಿಂಟ್ ಇಲ್ಲಿ ಐತಿ. ನೆಕ್ಸ್ಟ್, ಪುನಃ ಅವನು 180 ಡಿಗ್ರಿ ಎಡಕ್ಕೆ ತಿರುಗಿ ನೋಡ್ರಿ. ಹಿಂಗದಾನೆ ಈಗ ವಾಯುದಾಗ ಅದಾನ. ಈಗ ಇಲ್ಲಿಂದ 180 ಡಿಗ್ರಿ ಹಿಂದಕ್ಕೆ ತಿರುಗಿ ಅಂದ್ರೆ ಎಡಕ್ಕೆ. ಪುನಃ ಅವನು ಎಡಕ್ಕೆ ತಿರುಗಿ, ಎಡಕ್ಕೆ ಅಂದ್ರೆ ಈ ಕಡೆ. ಓಕೆ, 180 ಡಿಗ್ರಿ ನೋಡ್ರಿ. ಎಕ್ಸಾಕ್ಟ್ 180 ನೋಡ್ರಿ. ಎಕ್ಸಾಕ್ಟ್ 180 ಅಂದ್ರೆ ಸ್ಟ್ರೇಟ್ ಲೈನ್ ಅಂತ ಹೋಗ್ತೀವಿ ನಾವು. ನೆನ್ಪಿಟ್ಕೋರಿ, ಸ್ಟ್ರೇಟ್ ಲೈನ್ ಮೇಲೆ ಬರ್ತಕ್ಕಂಥದ್ದು 180. ಅರ್ಥ ಮಾಡ್ಕೋರಿ. ಇಲ್ಲಿಂದ 45, 90 ಆಯ್ತು. ಮತ್ತೆ 45 ಎಷ್ಟೊತ್ತು ನೋಡ್ರಿ. ಎಕ್ಸಾಕ್ಟ್ ಬರ್ತಕ್ಕಂಥ ನೋಡ್ರಿ. ಇಲ್ಲಿಂದ ಇಲ್ಲಿ 45, ಇಲ್ಲಿಂದ ಇಲ್ಲಿ 90 ಇದು. ಕರೆಕ್ಟಾ. 90 + 4 135, ಮತ್ತೆ ಇದ್ಲ 45 180 ಆಯ್ತು ನೋಡ್ರಿ. ಇಲ್ಲಿಂದ ಇಲ್ಲಿ 90 180 ಆಯ್ತು. ಈ ಕಡೆ ಮುಖಾಂತರ ಯಾವ ದಿಕ್ಕು ನೋಡ್ರಿ, ಇದು ಯಾವ ದಿಕ್ಕಿದು? ಆಗ್ನೇಯ. ಓಕೆ,
ಪುನಃ ಅವನು 180 ಡಿಗ್ರಿ ಎಡಕ್ಕೆ ತಿರುಗಿ 1 ಕಿಲೋಮೀಟರ್ ನಡೆಯುತ್ತಾನೆ. ನೋಡ್ರಿ, ಇಲ್ಲಿದ್ದ ಈಗ ಇಲ್ಲಿದ್ದ ವಾಪಸ್ ರಿಟರ್ನ್ ಹೋದಂದ್ರೆ ಮತ್ತೆ ಎಷ್ಟು ಕಿಲೋಮೀಟರ್ ಹೋದ? 1 ಕಿಲೋಮೀಟರ್. ಇಲ್ಲ, 1 ಕಿಲೋಮೀಟರ್ ಬಂದಿದ್ದ, 1 ಕಿಲೋಮೀಟರ್ ಹೋದ. ಆತ ಯಾವ ದಿಕ್ಕಿಗೆ ತಿರುಗಿದ್ದಾನೆ? ಯಾವ ದಿಕ್ಕಿಗೆ ತಿರುಗಾನೆ ಹೇಳ್ರಿ? ಆಟೋಮೆಟಿಕ್ ಗೊತ್ತಾಯ್ತು ನಿಮ್ಗೆ ಯಾವ ದಿಕ್ಕಿದೆ? ಆಗ್ನೇಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಹೋಗ್ತೀವಿ ನಾವು. ನೆನ್ಪಿಡ್ತೀರಿ ಮೆಥಡನ್ನ ಪರ್ಫೆಕ್ಟ್ ಮಾಡ್ಕೋತೀರಿ? ಗೊತ್ತಾಯ್ತು 180 ಡಿಗ್ರಿ ಹೆಂಗೆ ತಿರುಗಬೇಕು, 90 ಡಿಗ್ರಿ ಹೆಂಗೆ ತಿರುಗಬೇಕು, 40 ಡಿಗ್ರಿ ಹೆಂಗೆ ತಿರುಗಬೇಕು ಅನ್ನೋದು. ಓಕೆ, ಸೊ ಇದೇ ಇರ್ತಕ್ಕಂಥ ಬೇರೆ ಬೇರೆ ಪ್ರಾಬ್ಲಮ್ಸ್ ನೀವು ಹಾಕಿರ್ತೀವಿ PDF ಮಾಡಿ. 10 ಪ್ರಾಬ್ಲಮ್ ನಾನು ಬಿಡಿಸಿದ್ರೆ ಮುಂದೆ ನಿಮಗೆ ಬಿಡಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಸ್ವಲ್ಪ ವೆರೈಟಿ ಒಳಗೆ ಇರ್ತಕ್ಕಂಥ ಪ್ರಾಬ್ಲಮ್ಸ್ ನೋಡ್ರಿ. ಒಂದು ಸ್ಥಾನದಿಂದ ಹೊರಟ ರಾಮನು ಅಂದ್ರೆ ಉತ್ತರ ದಿಕ್ಕು. ಒಂದು ಸ್ಥಾನ ಅಂದ್ರೆ ಯಾವ ತಗೋಬೇಕು ನೋಡಿ, ಇದನ್ನ ತಗೋಬೇಕು. ಉತ್ತರ, ಪೂರ್ವ, ದಕ್ಷಿಣ, ಪಶ್ಚಿಮ. ಒಂದು ಸ್ಥಾನ ಅಂದ್ರೆ ಇದೇ ಸ್ಥಾನ ಅಂತ ಹೋಗ್ತೀವಿ ನಾವು. A ಪಾಯಿಂಟ್ ಅಂತ ತೋರಿ. ಹೊರಟ ರಾಮನು ಉತ್ತರಕ್ಕೆ 5 ಕಿಲೋಮೀಟರ್ ನಡೀತಾನ. B ಪಾಯಿಂಟ್ ಅಂದ್ರೆ ಎಷ್ಟು ಕಿಲೋಮೀಟರ್? 5 ಕಿಲೋಮೀಟರ್ ನಡೆದು ನಂತರ 5 ಕಿಲೋಮೀಟರ್ ನಡೀತಾನೆ. ನಂತರ ಎಡಕ್ಕೆ ತಿರುಗಿ, ಎಡ ಅಂದ್ರೆ ಇಲ್ಲಿ ಮೇಲ್ಗಡೆ ಅದಾನ, ಎಡ ಅಂದ್ರೆ ಈ ಕಡೆ ಆಗುತ್ತೆ. ಎಡಕ್ಕೆ ತಿರುಗಿ 4 ಕಿಲೋಮೀಟರ್ ನಡೆಯುತ್ತಾನೆ. ಇಲ್ಲಿಂದ ಇಲ್ಲಿಗೆ 4 ಕಿಲೋಮೀಟರ್ ನಡೀತಾನ. C ಪಾಯಿಂಟ್ ಅಂದ್ರೆ 4 ಕಿಲೋಮೀಟರ್. ಕರೆಕ್ಟಾ? ನೆಕ್ಸ್ಟ್ ಅಲ್ಲಿಂದ ಎಡಕ್ಕೆ 5 ಕಿಲೋಮೀಟರ್. ಮತ್ತೆ ಈ ಕಡೆ ಮುಖ ಐತಂದ್ರೆ, ಮುಖ ಹಿಂಗೈತಂದಾಗ ಇದು ಎಡಕ್ಕಾಗತ್ತೆ, ಇದು ಬಲಕ್ಕಾಗತ್ತೆ. ಎಷ್ಟು ಕಿಲೋಮೀಟರ್ ನೋಡಿ? 5 ಕಿಲೋಮೀಟರ್. ಇದು 5 ಐತಂದ್ರೆ ಇದು 5 ಸೇಮ್ ಬರ್ತೈತಿ. ಇದೇ ಪಾಯಿಂಟ್ 5 ಕಿಲೋಮೀಟರ್. ಅರ್ಥ ಮಾಡ್ಕೊಂಡು ಬರೀಬೇಕು. D ಪಾಯಿಂಟ್ ಅಂತ ತೋರಿ. ನೆಕ್ಸ್ಟ್ ಮುಖ ಯಾವ ದಿಕ್ಕಿಗೆ ಐತಿ ನೋಡ್ರಿ? ಈಗ ಮುಖ ಯಾವ ದಿಕ್ಕಿಗೆ ಐತಿ? ದಕ್ಷಿಣಕ್ಕಿದೆ. ಪುನಃ ಬಲಕ್ಕೆ ತಿರುಗಿ. ಪುನಃ ಬಲಕ್ಕೆ ಅಂದ್ರೆ ಹಿಂಗೆ ಕೆಳಗಡೆ ಅದನ್ನ, ಇದು ಬಲಕ್ಕಾಗತ್ತ, ಅದು ಎಡಕ್ಕಾಗತ್ತ. ಪುನಃ ಬಲಕ್ಕೆ ತಿರುಗಿ ಅಂದ್ರೆ ಈ ದಿಕ್ಕಿನಲ್ಲಿ ತಿರುಗ್ತಾನ, ಪಶ್ಚಿಮ ದಿಕ್ಕಿನಲ್ಲಿ ತಿರುಗ್ತಾನ, ನಡೆಯತೊಡಗುತ್ತಾನೆ. ಈಗ ಅವನು ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ? ಕರೆಕ್ಟಾ? ಈಸಿ ಆಗತ್ರಿ ಅರ್ಥನ? ಈಸಿ ಆಗತ್ರಿ ಆನ್ಸರ್ನ? ಯಾವ ದಿಕ್ಕ್ರಿ? ಪಶ್ಚಿಮ ದಿಕ್ಕು. ಗೊತ್ತಾಯ್ತು? ಈಸಿ ಐತಲ್ರಿ? ಫಸ್ಟ್ ಏನ್ ಮಾಡಿದವ? ಒಂದು ಸ್ಥಳದಿಂದ 5 ಕಿಲೋಮೀಟರ್ ಉತ್ತರಕ್ಕೆ ಹೋಗ್ತಾನ. ಅಲ್ಲಿಂದ ತನ್ನ ಎಡಕ್ಕೆ 4 ಕಿಲೋಮೀಟರ್ ಚಲಿಸ್ತಾನ. ಮತ್ತೆ ಅಲ್ಲಿಂದ ತನ್ನ ಎಡಕ್ಕೆ, ಮತ್ತೆ ಅಲ್ಲಿಂದ ಎಡಕ್ಕೆ 5 ಕಿಲೋಮೀಟರ್ ಚಲಿಸ್ತಾನ. 5 ಕಿಲೋಮೀಟರ್ ನಡೆದು ಪುನಃ ಬಲಕ್ಕೆ ತಿರುಗಿ ನಡೆಯುತ್ತಾನೆ. ಇಲ್ಲಿ 5 ಕಿಲೋಮೀಟರ್ ಒಂದನ್ನ ಇದು ಸೇಮ್ ಐತಿ. ಇಲ್ಲಿ ಬರ್ತಾನ, ಇಲ್ಲಿ ಬಂದು ಪುನಃ ಬಲಕ್ಕೆ ತಿರುಗ್ತಾನ. ಬಲಕ್ಕೆ ಅಂತ ಅಂದಾಗ ಆಟೋಮೆಟಿಕ್ ನಿಮ್ಗೆ ಗೊತ್ತಾಗುತ್ತೆ ಇದು ಯಾವ ದಿಕ್ಕಂದ್ರೆ ಪಶ್ಚಿಮ ದಿಕ್ಕು. ಆನ್ಸರ್ ಎಷ್ಟೈತಿ ನೋಡ್ರಿ? ಸೊ ಆನ್ಸರ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ ಹೋಗ್ತೀವಿ ನಾವು. ನೆನ್ಪಿಡ್ತೀರಿ? ಕೆಲವೊಂದು ಈಸಿ ಇರ್ತೈತಿ. ಡೈರೆಕ್ಟ್ ಆಗಿ ಅದನ್ನ ನಾವು ಡಯಾಗ್ರಾಮ್ ಹಾಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ತೀನಿ ನಿಮ್ಗೆ. ಓಕೆ, ಇದೇ ಟೈಪ್ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ಬಿಡಿಸ್ಬೇಕು ನೋಡ್ರಿ. ಸೊ ಅಂದ್ರೆ ನಿಮ್ಗೆ ಈಸಿ ಆಗ್ತೈತಿ. ಒಂದಲ್ಲಂತ 10-12 ಪ್ರಾಬ್ಲಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಪ್ರಾಬ್ಲಮ್ ಈಸಿ ಬರ್ತಾವು. ಓಕೆ, ನೆಕ್ಸ್ಟ್ ಸೊ ಡಯಾಗ್ರಾಮ್ ಹಾಕೋತೀರಿ. ಉತ್ತರ, ಪೂರ್ವ, ದಕ್ಷಿಣ, ಪಶ್ಚಿಮ. ನಾನು ಕೆಲಸ ಮಾಡುವ ಆಫೀಸ್ ಬಸ್ ಸ್ಟ್ಯಾಂಡಿನ ದಕ್ಷಿಣಕ್ಕಿದೆ. ನೋಡ್ರಿ, ನಾನು ಕೆಲಸ ಮಾಡಕತ್ತೀನಿ. ಆ ಆಫೀಸ್ ಬಸ್ ಸ್ಟ್ಯಾಂಡಿನ ದಕ್ಷಿಣಕ್ಕಿದೆ. ಬಸ್ ಸ್ಟ್ಯಾಂಡಿನ ದಕ್ಷಿಣಕ್ಕಿದೆ ಅಂದ್ರೆ ನಂದು ಆಫೀಸ್ ಎಲ್ಲಿದೆ? ದಕ್ಷಿಣಕ್ಕಿದೆ ಆಫೀಸ್. ಬಸ್ ಸ್ಟ್ಯಾಂಡ್ ಎಲ್ಲೈತಿ? ಸೆಂಟರ್ ತಗೋರಿ. ಬಸ್ ಸ್ಟ್ಯಾಂಡ್. ಕರೆಕ್ಟಾ? ಬರಿತೀರಿ ಹಿಂಗೆ ಬಸ್ ಸ್ಟ್ಯಾಂಡ್ ಅಂತಂದು? ಕರೆಕ್ಟ್ ಇದೆನಾ? ಓಕೆ, ನೈಸ್. ಬಸ್ ಸ್ಟ್ಯಾಂಡ್ ಇಲ್ಲಿ ತಗೋರಿ. ಇಲ್ಲಿಂದ ದಕ್ಷಿಣಕ್ಕಿದೆ. ಕರೆಕ್ಟಾ? ಕೆಲಸ ಮಾಡುವ ಆಫೀಸ್ ಬಸ್ ಸ್ಟ್ಯಾಂಡಿನ ದಕ್ಷಿಣಕ್ಕಿದೆ. ಮತ್ತು ಹೂವಿನ ಅಂಗಡಿ ನನ್ನ ಆಫೀಸ್ನ ಪೂರ್ವಕ್ಕಿದೆ. ನನ್ನ ಆಫೀಸ್ ಎಲ್ಲೈತಿ? ಇಲ್ಲೈತಿ. ಪೂರ್ವ ಎಲ್ಲೈತಿ? ಇಲ್ಲೈತಿ. ಅಂದ್ರೆ ಈ ಕಡೆ ಎಕ್ಸಾಕ್ಟ್ ಇರ್ತಕ್ಕಂಥದ್ದು ಈ ಕಡೆ ಇದೆ. ಯಾವ್ದಿದು? ಹೂವಿನ ಅಂಗಡಿ. ಓಕೆ, ನೆಕ್ಸ್ಟ್ ಹೂವಿನ ಅಂಗಡಿ ಅಷ್ಟೇ ನೋಡ್ರಿ. ನನ್ನ ಆಫೀಸ್ಗೆ ಬಸ್ ಸ್ಟ್ಯಾಂಡ್ ಎಷ್ಟು ದೂರವೋ ಹೂವಿನ ಅಂಗಡಿ ಅಷ್ಟೇ ದೂರದಲ್ಲಿ. ನನ್ನ ಆಫೀಸಿಂದ ಬಸ್ ಸ್ಟ್ಯಾಂಡ್ ಎಷ್ಟು ದೂರ ಐತಲ್ಲ, ಆಫೀಸಿಂದ ಹೂವಿನ ಅಂಗಡಿ ಕೂಡ ಅಷ್ಟೇ ದೂರ ಐತೆ ಅಂತ ಹೇಳ್ತಾನೆ. ನೋಡಿ, ಕರೆಕ್ಟ್ ಅರ್ಥ ಮಾಡ್ಕೋರಿ. ನನ್ನ ಆಫೀಸ್ಗೆ ಬಸ್ ಸ್ಟ್ಯಾಂಡ್ ಎಷ್ಟು ದೂರವೋ ಅಷ್ಟೇ ದೂರದಲ್ಲಿ ಹೂವಿನ ಅಂಗಡಿ ಇದೆ. ಅಷ್ಟದು 5 ಕಿಲೋಮೀಟರ್ ಇರ್ತಾನೆ, ಇದು 5 ಕಿಲೋಮೀಟರ್ ಇರ್ತೈತಿ. ಅಥವಾ 500 ಮೀಟರ್ ಇರ್ತಾನೆ, ಇದು 500 ಮೀಟರ್ ಇರ್ತೈತಿ. ಒಂದು ಸೇಮ್ ಡಿಸ್ಟೆನ್ಸ್ ಅಂತ ಹೋಗ್ತೀವಿ ನಾವು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನಾನು ಬಸ್ ಸ್ಟ್ಯಾಂಡಿಂದ ಹೂವಿನ ಅಂಗಡಿ ನಡುವೆ ಅರ್ಧ ದೂರದಲ್ಲಿದ್ದಾಗ, ಬಸ್ ಸ್ಟ್ಯಾಂಡಿಗೆ ಬಂದಿ, ನಾನು ಯಾವುದೋ ಒಂದು ಕೆಲಸ ಬಸ್ ಸ್ಟ್ಯಾಂಡಿಗೆ ಬಂದೀನಿ. ಇಲ್ಲಿಂದ ಹೂವಿನ ಅಂಗಡಿಗೆ ಹೊಂಟೀನಿ. ಅರ್ಧ ದಾರಿಗೆ ಬಂದೀನಿ. ಅರ್ಧ ದಾರಿ ಇದ್ದಾಗ ನನ್ನ ಗೆಳೆಯ ಭೇಟಿ ಆದ. ನೋಡ್ರಿ, ಬಸ್ ಸ್ಟ್ಯಾಂಡ್ನಾಗಿದ್ದ, ನಾನು ಹೂವಿನ ಅಂಗಡಿ ಕಡೆ ಹೊಂಟಿದ್ದೆ. ಓಕೆ, ಕರೆಕ್ಟಾ? ಸೊ ನೋಡ್ರಿ, ಯಾವ ದಿಕ್ಕು ನೋಡ್ರಿ ನೆನ್ಪಿಟ್ಕೋರಿ. ಹೂವಿನ ಅಂಗಡಿ ಕಡೆ ಹೊಂಟಾಗ ನನ್ನ ಗೆಳೆಯ ಭೇಟಿ ಆದ. ನಾನು ಆಫೀಸ್ಗೆ ವಾಪಸ್ ಹೋಗಲು ನಿರ್ಧರಿಸಿದೆವು. ಇಲ್ಲಿ ಬಂದ್ವಿ, ಅಲ್ಲಿ ನನ್ನ ಫ್ರೆಂಡ್ ಭೇಟಿ ಆದ. ಏನ್ ಮಾಡಿದ್ವಿ? ಇಬ್ರು ಸೇರಿ ಆಫೀಸ್ಗೆ ಹೋಗಿ ಡಿಸೈಡ್ ಮಾಡಿದ್ವಿ. ಆಫೀಸ್ಗೆ ಹೋದಂದ್ರೆ
ಯಾವ ಕಡೆ ಬಂದ ನೋಡ್ರಿ, ಈ ಕಡೆ ಆಫೀಸ್. ಕರೆಕ್ಟಾ? ಆಫೀಸ್ ಈ ಕಡೆ ಹೋಗೋದು ನಿರ್ದಿಷ್ಟ. ಹಾಗಾದ್ರೆ ಈಗ ನಾವು ಯಾವ ದಿಕ್ಕಿನಲ್ಲಿ ಹೋಗುತ್ತಿದ್ದೇವೆ? ಯಾವ ದಿಕ್ಕಿನ ಹೊಂಟಿವಿ ನೋಡ್ರಿ, ನೋಡ್ರಿ ಈ ದಿಕ್ಕಿಗೆ ಹೊಂಟಿವಿ. ಸೊ ಇದು ಯಾವ ದಿಕ್ಕಾಗತ್ತೆ ನೋಡ್ರಿ, ಈ ದಿಕ್ಕು ಸೇಮ್ ಅಂತ ಹೋಗ್ತೀವಿ ನಾವು. ಮತ್ತೆ ಹಿಂಗಂತಂದು ಇಲ್ಲಿ ಬಂದ ದಕ್ಷಿಣ ಅಂತ ಬರೆಯಂಗಿಲ್ಲ. ದಕ್ಷಿಣ ಅಂದ್ರೆ ಎಕ್ಸಾಕ್ಟ್ ಕೆಳಗಡೆ ಹೋಗ್ಬೇಕು. ಸೊ ಈ ದಿಕ್ಕಂದ್ರೆ ಆಟೋಮೆಟಿಕ್ ಇದೆ. ಯಾವ ದಿಕ್ಕು ನೋಡಿದೆ, ಯಾವ ದಿಕ್ಕು ಬರ್ತೈತಿ ಅದ? ಉ ಈ ಪು ಆ ದ ನೈ. ಯಾವ್ದು ಬರ್ತೈತಿ ಇದು? ನೈಋತ್ಯ. ಕರೆಕ್ಟಾ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೆಥಡ್ ನೆನ್ಪಿಟ್ಕೋತೀರಿ? ಫಸ್ಟ್ ಏನ್ ಹೇಳಿದ್ ನೋಡ್ರವ, ನಾನು ಕೆಲಸ ಮಾಡುವ ಆಫೀಸ್ ಬಸ್ ಸ್ಟ್ಯಾಂಡ್ ದಕ್ಷಿಣಕ್ಕಿದೆ. ನೆಕ್ಸ್ಟ್ ಹೂವಿನ ಅಂಗಡಿಯು ನನ್ನ ಪೂರ್ವಕ್ಕಿದೆ. ಕರೆಕ್ಟಾ? ನೆಕ್ಸ್ಟ್ ಇನ್ನೊಂದು ಏನಿದಾವ, ಹೂವಿನ ಅಂಗಡಿಯಿಂದ ಆಫೀಸ್ ಎಷ್ಟು ದೂರ ಇದೆಯೋ ಆಫೀಸಿಂದ ಬಸ್ ಸ್ಟ್ಯಾಂಡ್ಗೆ ಅಷ್ಟೇ ದೂರ ಇದೆ. ಓಕೆ, ಯಾವುದೋ ಒಂದು ಕೆಲಸ ಮೇಲೆ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದೆ, ಬಸ್ ಸ್ಟ್ಯಾಂಡಿಂದ ಹೂವಿನ ಅಂಗಡಿಗೆ ಹೊಂಟಿದ್ದೆ, ಹೂವಿನ ಅಂಗಡಿಗೆ ಹೊಂಟಿದ್ದೆ, ಹೂವಿನ ಅಂಗಡಿ ಅರ್ಧ ದಾರಿಗೆ ಹೊಂಟಿದ್ದೆ, ನಮ್ಮ ಗೆಳೆಯ ಭೇಟಿ ಆದ. ಅವಾಗ ನಾವು ಇಬ್ಬರು ಸೇರಿ ಆಫೀಸ್ಗೆ ಹೋಗ್ಕೊಂಡು ಡಿಸೈಡ್ ಮಾಡಿದ್ವಿ ನೋಡ್ರಿ. ಎಕ್ಸಾಕ್ಟ್. ಸೊ ಇದು ಕಂಟಿನ್ಯೂ ಆತಪ್ಪ ಅಂದ್ರೆ ಇದು ಯಾವ ದಿಕ್ಕು ಅಂದ್ರೆ ನೈಋತ್ಯ ದಿಕ್ಕು. ನೆನ್ಪಿಡ್ತೀರಿ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಹೋಗ್ತೀವಿ ನಾವು. ಓಕೆ, ಪ್ರಾಬ್ಲಮ್ ಸ್ಟಫ್ ಏನಿರಂಗಿಲ್ಲ. ಮೆಥಡ್ ಅನ್ನ ಕರೆಕ್ಟಾಗಿ ನಾವು ಡಯಾಗ್ರಾಮ್ ಅನ್ನು ಹಾಕೊಂತ ಹೋದ್ರೆ ನಿಮ್ಗೆ ಪ್ರಾಬ್ಲಮ್ ಈಸಿ ಆಗ್ತೈತಿ. ನಾವು ಅದನ್ನ ನೋಡ್ಕೊಂತ ಕೂತ್ಕೊಂಡ್ವಿ ಅಂದ್ರೆ ಅರ್ಥ ಆಗಲ್ಲ. ಸೊ ಅದಕ್ಕೆ ಚಾಕ್ ಆ್ಯಂಡ್ ಟಾಕ್ ಅಂತ ಹೇಳ್ತೀವಿ ನಾವು. ಯಾವಾಗಲೂ ಬರ್ಕೊಂತ ಹೋಗ್ಬೇಕು ಅಂತ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಇದೊಂದು ವೆರೈಟಿ ಐತೆ ನೋಡ್ರಿ. ಉತ್ತರ, ಪೂರ್ವ, ದಕ್ಷಿಣ, ಪಶ್ಚಿಮ. ನಾನು ನನ್ನ ಎದುರಿರುವ ಭವ್ಯವಾದ ಸೂರ್ಯಾಸ್ತವನ್ನು ನೋಡ್ತಿದ್ದೇನೆ. ನೋಡ್ರಿ ವೆರೈಟಿ ಕೊಟ್ಟ ನೋಡ್ರಿ. ನನ್ನ ಎದುರು ಸೂರ್ಯಾಸ್ತವನ್ನು, ಸೂರ್ಯಾಸ್ತ ಸೂರ್ಯೋದಯ ಅಂದ್ಕೊಳ್ಳಿ ನೆನ್ಪು ಮಾಡ್ಕೋಬೇಕು. ಸೂರ್ಯೋದಯ ಅಂತ ಕೊಟ್ರೆ, ಸೂರ್ಯೋದಯ ಅಂದ್ರೆ ಪೂರ್ವ ದಿಕ್ಕಿನ ನಿಂತ್ಕೋಬೇಕು. ನಾ ಎಲ್ಲಿದ್ದೀನಿ? ಇಲ್ಲಿದ್ದೀನಿ. ಎ ಪಾಯಿಂಟ್. ಸೂರ್ಯೋದಯ ಅಂದ್ರೆ ಪೂರ್ವ ದಿಕ್ಕಿ ಮುಖ ಮಾಡಿ ನಿಲ್ಬೇಕು. ಸೂರ್ಯಾಸ್ತ ಅಂದ್ರೆ ಪಶ್ಚಿಮ. ಕರೆಕ್ಟ್ ಅದಲ್ಲ? ಸೂರ್ಯೋದಯ ಆಗ್ತಕ್ಕಂಥದ್ದು ಪೂರ್ವಕ್ಕಾಗುತ್ತೆ, ಸೂರ್ಯಾಸ್ತ ಆಗ್ತಕ್ಕಂಥ ಪಶ್ಚಿಮ. ಅಂದ್ರೆ ಮುಖ ಈ ಕಡೆ ಪಶ್ಚಿಮಕ್ಕೆ ಮಾಡಿ ನಿಂತಿದ್ದಾನೆ. ನನ್ನ ಬಲಗಡೆಗೆ ರಿತು ನಿಂತಿದ್ದಾಳೆ. ನನ್ನ ಬಲಗಡೆಗೆ ಈ ಕಡೆ ಮುಖ ಮಾಡಿ ನಿಂತೀವಿ ಅಂದ್ರೆ ಆಟೋಮೆಟಿಕ್ ಬಲಗಡೆ ಇಲ್ಲಿ ಬರ್ತೈತೆ. ರಿತು ನಿಂತಿದ್ದಾಳೆ. ಕರೆಕ್ಟಾ? ನನ್ನ ಎಡಗಡೆಗೆ ಅಮೃತ ನಿಂತಿದ್ದಾಳೆ. ನನ್ನ ಎಡಗಡೆಗೆ ಅಂದ್ರೆ ಈ ಕಡೆ ಯಾರು ನಿಂತಾರ? ಅಮೃತ ನಿಂತಿದ್ದಾಳೆ. ಅರ್ಥ ಐತ್ರಿ? ನೆಕ್ಸ್ಟ್, ನಾನು ಅಮೃತಾಳ ಬಳಿ ಮಾತನಾಡಲು 90 ಡಿಗ್ರಿ ತಿರುಗುತ್ತೇನೆ. ನಾನು ಅಮೃತಾಳ ಬಳಿ ಮಾತನಾಡಲು, ನನ್ನ ಫೇಸ್ ಆಗೈತೆ ನೋಡ್ರಿ, ಪಶ್ಚಿಮಕ್ಕೆ ಐತಿ. ಅಮೃತಾಳ ಬಳಿ ಮಾತನಾಡಲು ಈ ರೀತಿ 90 ಡಿಗ್ರಿ ಇತ್ಲ ತಿರುಗ್ತಾಳ. ಕರೆಕ್ಟಾ? ನೆಕ್ಸ್ಟ್ 90 ಡಿಗ್ರಿ ತಿರುಗುತ್ತೇನೆ. ನಂತರ ರೀತುಳ ಬಳಿ ಮಾತನಾಡಲು 180 ಡಿಗ್ರಿ ತಿರುಗುತ್ತೇನೆ. ಹಿಂಗದೀನಿ. ಈಗ ರೀತುಳ ಬಳಿ ಮಾತನಾಡಲು 180 ಡಿಗ್ರಿ ಅಂದ್ರೆ, ಸೊ ಇಲ್ಲಿ ಬಂದು ನೋಡ್ರಿ ಇದು ಎಷ್ಟು ಆತ್ರಿ? 90 ಆಯ್ತು. ಮತ್ತೆ ಇಲ್ಲಿ ಬಂತಂದ್ರೆ 90 ಅಂದ್ರೆ ಇಲ್ಲಿಂದ ಇಲ್ಲಿ ಬಂದು 90, ಮತ್ತೆ ಇಲ್ಲಿಂದ 90, ಇಲ್ಲಿಂದ ಇಲ್ಲಿಗೆ ಟರ್ನ್ ಆಗ್ತಕ್ಕಂಥದ್ದು. ಸೊ ಓಕೆ, ಒಂದು ಹೇಳ್ತಾ ಬರ್ತೀನಿ ನಿಮ್ಗೆ. ಸೂರ್ಯಾಸ್ತ ನೋಡ್ತಾ ಇದ್ದೀನಿ, ನಾನು ಪಶ್ಚಿಮ ದಿಕ್ಕಿಗಿದ್ದೀನಿ, ಸೂರ್ಯಾಸ್ತ ನೋಡ್ತಾ ಇದ್ದೇನೆ. ನನ್ನ ಬಲಗಡೆ ರೀತಿ ಇದ್ದಾಳೆ, ನನ್ನ ಎಡಗಡೆ ಅಮೃತ ಇದ್ದಾಳೆ. ಅಮೃತಳನ್ನ ನೋಡಲು 90 ಡಿಗ್ರಿ ತಿರುಗುತ್ತೇನೆ. 90 ಡಿಗ್ರಿ ತಿರುಗುತ್ತೇನೆ. ಕರೆಕ್ಟಾ? ನೆಕ್ಸ್ಟ್, ರಿತುಳನ್ನು ನೋಡಲು 180 ಡಿಗ್ರಿ ತಿರುಗುತ್ತೇನೆ. ಇದು 90 ಆಯ್ತು, ಇದು 180. ಕರೆಕ್ಟಾ? ಸೊ ಹಾಗಾದ್ರೆ ನನ್ನ ಫೇಸ್ ಯಾವ ದಿಕ್ಕಿಗೆ ನೋಡ್ರಿ. ಈಗ ನನ್ನ ಫೇಸ್ ಇರ್ತಕ್ಕಂಥದ್ದು ಯಾವ ದಿಕ್ಕಿಗೆ? ಉತ್ತರ ದಿಕ್ಕಿಗಿದೆ. ನಂತರ ರಿತುಳ ಬಳಿ ಮಾತನಾಡೋದು 180 ಡಿಗ್ರಿ. ಹಾಗಾದ್ರೆ ನಾನು ಈಗ ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದೇನೆ? ಅರ್ಥ ಐತ್ರಿ? ಯಾವ ದಿಕ್ಕು ರೀ? ಉತ್ತರ ದಿಕ್ಕು. ಆಪ್ಷನ್ ಸಿ ಇದೆ ರೈಟ್ ಆನ್ಸರ್ ಅಂತ ಹೋಗ್ತೀವಿ ನಾವು. ಗೊತ್ತಾಯ್ತು? ಈ ಟೈಪ್ನು ಕೊಡ್ತಾನೆ ನೋಡ್ರಿ. ಸೂರ್ಯಾಸ್ತ ಸೂರ್ಯೋದಯ ಅಂತ ಕೊಟ್ಟಿರ್ತಾನೆ. ಒಮ್ಮೆ ಒಂದು ಪ್ರಾಬ್ಲಮ್ ಬಿಡಿಸಿದ್ರಪ್ಪ ಅಂದ್ರೆ ನಿಮ್ಗೆ ಎಲ್ಲ ಪ್ರಾಬ್ಲಮ್ ಈಸಿ ಆಗ್ತಾವ ಅಂತ ಹೇಳ್ತೀವಿ ನಾವು. ಓಕೆ, ಅವ್ರ ಹೆಸರು ಯಾವ್ದಾರ ಕೊಡ್ಲಿ, ಅದನ್ನ ಅಲ್ಫಾಬೆಟ್ ಕೊಡ್ಲಿ, ಎ ಇಂದ ಬಿಗೆ ಅಂತ ಕೊಡ್ಬೋದು. ಓಕೆ, ಅಕ್ಷರದ ಹೆಸರನ್ನ ಕೊಡ್ಬೋದು. ಯಾವುದನ್ನು ಕೊಟ್ಟರು ಕೂಡ ನಿಮ್ಗೆ ಮೆಥಡ್ ಗೊತ್ತಿತ್ತಪ್ಪ ಅಂದ್ರೆ ಈಸಿಯಾಗಿ ಬಿಡಿಸ್ತೀರಿ. ಓಕೆ, ಸೊ ಹಾಗಾದ್ರೆ ಇಲ್ಲಿವರೆಗೆ ನಾವೇನು ಮಾಡಿದ್ವಿ ನೋಡ್ರಿ, ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟ ಆಗಿರ್ತಕ್ಕಂಥ ದಿಕ್ಕುಗಳ ಒಂದು ಕಲ್ಪನೆ, ದಿಕ್ಕುಗಳಿಗೆ ಸಂಬಂಧಿಸಿರ್ತಕ್ಕಂಥ ಲೆಕ್ಕಗಳನ್ನ ನೋಡಿದ್ವಿ. ಹಾಗಾದ್ರೆ ಮತ್ತಷ್ಟು ವಿಡಿಯೋಗಳ ಮೂಲಕ ಮತ್ತೊಮ್ಮೆ ಇನ್ನೊಮ್ಮೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ಒಂದು ವಿಡಿಯೋ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಬೇರೆ ಬೇರೆ ಸಮಸ್ಯೆಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.